ಗುರುರಪಿ ಪರಮಃ ಚಿಂತಯೇತಮ್ಮಃ. ಯಾವುದೀಗ ಇನ್ನೂರೈವತ್ಮೂರ ಸರ್ವಾಣಿ ಸರ್ವಾಣ ಶೃಣ್ವಂತಿ ಗಾಯಂತಿ ಗೃಣಂತ್ಯಶ್ನಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ. ಇದಾಗಿದೆ ಇಲ್ಲ? ನಲವತ್ತೇಳಾಯ್ತು. ಸರಿ, ಆಯ್ತಾಯ್ತು. ಇತ್ತಂ ಪರಸ್ಯ ನಿಜಧರ್ಮ ನಿರಕ್ಷಯಾತ್ತ ಲೀಲಾತನೋಃ ತದನು ರೂಪ ವಿಡಂಬನಾನಿ ಕರ್ಮಾಣಿ ಕರ್ಮ ಕಷಣಾನಿ ಯದೂತ್ತಮಸ್ಯ ಗಾಯೇದಮುಷ್ಯ ಪದಯೋರನುವೃತ್ತಿಮಿಚ್ಛನ್. ಅದಾಗಿತ್ತು. ಹೀಗೆ ಮರ್ತ್ಯ ಆಮೇಲೆ ಮರ್ತ್ಯ ತಥಾನುಸವಮೇಧಿತ ಇದಾಗಿತ್ತು. ಅನುವೃತ್ಯ ಶ್ರೀಮತ್ಕಥಾಶ್ರವಣ ಕೀರ್ತನ ಚಿಂತಯೈತಿ ತದ್ಧಾಮ ದುಷ್ಕೃತಂ ಜನತಾಪವರ್ಗಂ ಯಾಮಾತ್ ಗ್ರಾಮಾದ್ವನಂ ಕ್ಷಿತಿಭುಜೋಪಿ ಯಯುರ್ಯದರ್ಥೇ. ಇದು ಆಗಿತ್ತು. ಕ್ಷಿತಿಪತಿ ರಾಜರುಗಳೆಲ್ಲ ಯಾರಿಗೋಸ್ಕರವಾಗಿ ಬಿಟ್ಟು ಕಾಡಿ ಹೋದರು ಅಂತ ಹೇಳಿದೆ. ಗೊತ್ತಾಯ್ತಾ? ಅದರಿಂದ ಆಗಿದೆ. ಇಲ್ಲಿಂದ ಗಾಯಂತಿ ಗೃಣಂತ್ಯ ವೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತಯೇವ ಯಶ್ಯಂತ್ಯಚಿರೇಣ ತಾವಕಂ ಭವಪ್ರವಾಹೋಪರಮಂ ಪದಾಂಬುಜಂ. ಇದು ಓದಿತ್ತು. ಶೃಣ್ವಂತಿ ಗಾಯಂತಿ ಗೃಣಂತಿ ಅಭೀಕ್ಷ್ಣಶಃ. ಯಾರ ಅಭೀಕ್ಷ್ಣಶಃ ಅತೀ ಹೆಚ್ಚಾಗಿ. ಶೃಣ್ವಂತಿ ಗಾಯಂತಿ ಕೇಳೋ ಪ್ರಸಂಗ ಬಂದಾಗ ಕೇಳ್ತಾರೆ, ಹೇಳೋ ಪ್ರಸಂಗ ಬಂದಾಗ ಹೇಳ್ತಾರೆ. ಸ್ಮರಂತಿ ಸ್ಮರಣೆ ಮಾಡೋ ಪ್ರಸಂಗ ಬಂದ ಸ್ಮರಣೆ ಮಾಡ್ತಾರೆ. ನಂದಂತಿ ಎಂಜಾಯ್ ಮಾಡ್ತಾರೆ. ತವ ಈಹಿತಂ ಜನ ನೀ ಇಷ್ಟಪಟ್ಟದ್ದನ್ನೆಲ್ಲ ಅವ್ರು ಇಷ್ಟಪಡ್ತಾರೆ. ತಯಂತಿ ಅಚಿರೇಣ ತಾವಕ ಈ ರೀತಿ ಯಾರಿರ್ತಾರಲ್ಲ ಅವರೇ ಬೇಗ ಅಚಿರೇಣ ತಾವಕಂ ಅವರು ನಿನ್ನನ್ನು ನೋಡ್ತಾರೆ. ಭವಪ್ರವಾಹೋಪರಮಂ ಭವಪ್ರವಾಹವನ್ನು ಕಡಿತಕ್ಕಂತಹ ಪದಾಂಬುಜಂ ಪಾದಕಮಲವನ್ನು ನೋಡ್ತಾರೆ. ಅಂದರೆ ನಿನ್ನನ್ನು ಸೇರ್ತಾರೆ ಅಂತ ಅರ್ಥ. ಇದೆಲ್ಲ ಮಾಡ್ತಿರ್ಬೇಕು ಯಾವಾಗಲೂ. ನಮ್ಮ ಕಾಮನ್ ಸೆನ್ಸ್ ಅದು. ಸದಾ ಓದ್ತಾನೆ ಬರೀತಾನೆ ಏನೋ ಮಾಡ್ತಾನೆ, ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಎಂದೋ ಮೋದಿರು ಬರುತ್ತಾ? ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಯಾರು ಹೌದು ಅಪ್ರೋಕ್ಷ ಜ್ಞಾನ ಪಡೀತಾರೆ ಮತ್ತು ವೈಕುಂಠಕ್ಕೂ ಹೋಗ್ತಾರೆ, ಪಾದವನ್ನೇ ಮುಟ್ತಾರೆ. ಅದು ಬಹಳ ಮುಖ್ಯವಾದ ಅಂಶ. ಅದು ಮುಕ್ತರಾಗ್ತಾರೆ ಅಂತ ಅರ್ಥ. ದೇವ್ರ ಪಾದ ಸೇರೋದಂದ್ರೆ ಮುಕ್ತರಾಗೋದು ಅಂತ ಅರ್ಥ. ಅದು ಹಾಗಲ್ಲ, ಮುಂದೆ ಮುಕ್ತರಾಗ್ತಾರೆ ಅಂತ ಅರ್ಥ. ಇವ್ರು ಚೆನ್ನಾಗಿ ಪಾಸ್ ಆಗ್ತಾರೆ, ಇಲ್ಲೇ ಪಾಸ್ ಆಗಲ್ಲ, ಪರೀಕ್ಷೆ ಆದಮೇಲೆ ಪಾಸ್ ಆಗ್ತಾರೆ. ಬಟ್ ಗ್ಯಾರಂಟಿ ಅಶ್ಯೂರ್ಡ್. ಹೇಳಿ ಇಲ್ಲಿಂದ ಹೊರಟ್ರಿ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಾರೆ ಅಷ್ಟೇ. ಬದರಿಗೆ ಅವರು ಬದರಿಗೆ ಹೋಗಿ ಇಲ್ಲೇ ಇರ್ತಾರೆ ಅವರು. ಬಟ್ ಇವ್ರ ಪ್ರಕಾರ ಏನದು, ಬದರಿಗೆ ಹೊರಟವ್ರಂತೆ ಬದರಿಗೆ ಹೋಗಿದ್ಮೇಲೆ ವಾಪಸ್ ಬರೋದು, ಮತ್ತೆ ಬರೋದಿಲ್ಲ ಅಂತ. ಎಲ್ಲೋ ಇರ್ಬೇಕು ಅವರು. ನಾವು ಹೇಳೋದಷ್ಟೇ ಬದರಿ ಅಂತಲೇ ಹೇಳೋದು. ಗೊತ್ತಾಯ್ತಾ? ಆ ಅರ್ಥದಲ್ಲಿ ಅದು ಮುಕ್ತಿ ಹೋದರು ಅಂತಾರೆ ಅರ್ಥ. ಮುಂದೆ ಡೆಫಿನೆಟ್ಟಾಗಿ ಹೋಗ್ತಾರೆ, ಯಾವ ಕಾಲಕ್ಕೂ ವಾಪಸ್ ಬರೋ ಪ್ರಸಂಗ ಇಲ್ಲ. ಅಪ್ರೋಷ್ಟ ಜ್ಞಾನ ಆದರೆ ಮಾತ್ರ ಹಾಗಾದ್ದರಿಂದ ಅಪ್ರೋಷ್ಟ ಜ್ಞಾನಿಗಳೇ ಆಗ್ತಾರೆ. ಮುಂದೆ ವೈಕುಂಠಕ್ಕೆ ಹೋಗ್ತಾರೆ. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್. ಸರ್ವಾಣಿ ಇದು ಬರುತ್ತೆ. ತುಷ್ಯಂತಿ ಚ ಭಗವದ್ಗೀತೆಯಲ್ಲಿ ಹಾಗೆ ಬಂದಿದೆ. ತುಷ್ಯಂತಿ ಚ ರಮಂತಿ ಚ. ಸರ್ವಾಣಿ ಮಧ್ಯಷ್ಣ್ಯತೆಯ ಭವದ್ಭಿಶ್ಚರ ಚರಾಣಿ ಭೂತಾನಿ ಸುತಾ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೇ. ಋಷಭನಾಮಕ ಪರಮಾತ್ಮ ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾನೆ. ಸರ್ವಾಣಿ ಮಧ್ಯಷ್ಣ್ಯತೆಯ ಭವದ್ಭಿಹಿ. ಗೊತ್ತಾಯ್ತಾ? ಚರಾಣಿ ಭೂತಾನಿ ಸುತಾ ಧ್ರುವಾಣಿ. ಚೇತನ ಜಂಗಮ ಯಾವುದೇ ಪದಾರ್ಥ ಇರಲಿ ಅದನ್ನು ಗೌರವಿಸಬೇಕು ಪರಮಾತ್ಮ ಹೇಳ್ತಾ. ಎನಿಥಿಂಗ್ ಅದು ಜಡ ಇರಬಹುದು, ಸರ್ವತ್ರ ವ್ಯಾಪ್ತ ಅಂದಮೇಲೆ ಎಲ್ಲ ಕಡೆ ದೇವರಿದ್ದಾನೆ ಅಂತಾಯಿತು. ಸಂಭಾವಿತವ್ಯಾನಿ ಗೌರವದಿಂದ ಕಾಣಬೇಕದನ್ನು. ಪದೇ ಪದೇ ಪ್ರತಿ ಹೆಜ್ಜೆಗೂ ಕೂಡ ಓ ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೆ. ಆದರೆ ಒಂದು ವ್ಯತ್ಯಾಸ ಇರಬೇಕು. ವಿವಿಕ್ತ ದೃಷ್ಟಿ ಅವೇ ಅವಲ್ಲ. ಒಳಗೆ ಪರಮಾತ್ಮ ನಾನಿದ್ದೇನೆ ತಿಳ್ಕೊಬೇಕು, ಅವನ್ನೇ ಅಂತ ತಿಳ್ಕೊಡ್ಬಾರ್ದು. ಈ ರೀತಿ ಮಾಡ್ತಾರೆ. ತದುತ ಅರ್ಹಣ ಅದನ್ನು ನಿಜವಾದ ನನ್ನ ಪೂಜೆ, ಅದನ್ನು ನಿಜವಾದ ನನ್ನ ಪೂಜೆ ಅಂದರೆ ಅದೇನು. ಇದೆಲ್ಲ ಪ್ರತಿಮಾ ಪೂಜೆ ಇತ್ಯಾದಿಗಳು ಸ್ವಲ್ಪ ಹೊತ್ತು ಎಷ್ಟೊತ್ತು ಆಮೇಲೆ ಎದ್ದು ಬೈಕೋತ ಓಡಾಡೋದು ಹಾಗೆ ಮಾಡೋಕ್ಕೆ ಬರೋದಿಲ್ಲ.
ಎಲ್ಲ ಕಡೆಯೂ ಭಗವಂತನ ಆರಾಧನೆ ಮಾಡಬೇಕು. ಅದಕ್ಕೆ ಸಾಂಕೇತಿಕವಾದ ಪೂಜೆ ಇಲ್ಲ. ಹೌದು, ದೇವರ ಅಧೀರ ದೇವರ ಸನ್ನಿಧಾನ ಇರೋದ್ರೆ ಪ್ರತಿಮೆಗಡೆ ಇದ್ದಾಗ ಡ್ಯೂ ರೆಸ್ಪೆಕ್ಟ್ ಕೊಡಬೇಕು. ಒಂದೇ ರೀತಿ ಅಲ್ಲ, ಡ್ಯೂ ರೆಸ್ಪೆಕ್ಟ್. ಗೊತ್ತಾಯ್ತಾ? ಇವಾಗ ಜಡಗಳನ್ನ ನೋಡೋದು, ದೊಡ್ಡವ್ರನ್ನಾಗಿ ಸಣ್ಣವರನ್ನಾಗಿ ಅವರ ಯೋಗ್ಯತೆ ತಕ್ಕಂತೆ ನೋಡಬೇಕು. ಇನ್ನು ಗೌರವ ಮಾತ್ರ ಕಾಮನ್ ಆಗಿರಬೇಕು. ಅವ್ರು ದುಷ್ಟ ಅಂತ ಗೊತ್ತಾದರೆ ಅಧಿಷ್ಠಾನ ಹೌದು, ಅದು ಚೇಂಜ್ ಆಗೋದಿಲ್ಲ, ಅಲ್ಲಿ ಗೌರವ ಬರೋದಿಲ್ಲ ಅಷ್ಟೇ ಹೊರತು ದೇವರಿದ್ದಾರಿದ್ದ ಗೌರವ ಕಾಮನ್. ಅದು ಇವು ಯೋಗ್ಯರಾಗಿದ್ದಾಗ ಅವ್ರಿಗೂ ಇರಬೇಕು. ಮನೋವಾಕ್ಕರಣೈರ್ಹಿ ತಸ್ಯ ಸಾಕ್ಷಾತ್ಕೃತಂ ಮೇ ಪರಿಬರ್ಹಣಂ ತತ್ ವಿನಾ ಪುಮಾನ್ಯೇನ ಮಹಾವಿಮೋಹಕೃತ ಅಂತ ಪಾಶಾನ್ನ ವಿಮೋಕ್ತುಮೀಶಃ. ಎಷ್ಟು ಕ್ಲಿಯರ್ ಇದೆ ಅಂದರೆ ವೈಷ್ಣವರಲ್ಲಿ ಇವರು ಜಗಳನೇ ಬರಬಾರ್ದು. ಆ ಮಾತಾಡಿದ್ದಾರೆ ಏನಂತ, ಮನೋವಾಕ್ ಮನೋವಚೋ ದೃಕ್ಕರಣೈ, ಮನಸ್ಸು ಮಾತು ನೋಟ ಎಲ್ಲದರಲ್ಲೂ ಕೂಡ ತಸ್ಯ ಸಾಕ್ಷಾತ್ಕೃತಮ್ಮೇ ಪರಿಬರ್ಹಣಮ್ಯತ್. ಈ ನೋಡ್ತಾ ಇದ್ದರೆ ಅಪ್ರೋಷ್ಠಾನ ಆದಂತೆ ಲೆಕ್ಕ, ಅಪ್ರೋಷ್ಠಾನ ಆದಂತೆ ಅಷ್ಟು ಕ್ಲಾರಿಟಿ ಬಂದ್ಬಿಡುತ್ತೆ ಅವನು. ವಿನಾ ಪುಮಾನ್, ಇದನ್ನು ಮಾಡದೆ ಹೋದರೆ ವಿಮಾನ್ ಪುಮಾನ್ಗೇನ ಮಹಾವಿಮೋಹ ಕೃತಾಂತ ಪಾಶಾತನ ವಿಮೋಕ್ತು ಮೀಶಃ. ಸಂಸಾರ ಬಂದು ಬಿಡುಗಡೆ ಬಂದಾಗ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಬರೀ ಜಗಳ ಆಡ್ಕೊಂಡಿದ್ರೆ ಏನು ಹೋಗೋದು ಅವನೀಗ. ಬಸ್ನಲ್ಲಿ ಜಗಳ ಆಡ್ತಿದ್ರೆ ಏನು ಯಾವಾಗ ಮುಂದೆ ಹೋಗ ಏನು ಜಗಳ ಆಡ್ತೀನಿ ಅಂತ ಕೇಳ್ತಾರೆ, ಬೈತಾರೆ. ಅಲ್ಲೇ ಮುಂದೆ ಹೋಗ್ತಿರ್ಬೇಕು, ಅದು ಭಾರಿ ಕಷ್ಟ. ಮನೋವಚೋ ದೃಕ್, ಮನಸ್ಸು ಮಾತು ದೃಕ್ ಕಣ್ಣು ಕರ್ಣ ಎಲ್ಲ ಇಂದ್ರಿಯಗಳಿಂದ ತಸ್ಯ ಸಾಕ್ಷಾತ್ಕೃತಮ್ಮೇ ಪರಿಬರ್ಹಣಂ ತತೆ. ಪಾರಿಬರ್ಹ ಅಂತ ಹೇಳಿದರೆ ಗೌರವ, ದೊಡ್ಡ ಕಾಣಿಕೆ ಕೊಟ್ಟಾಗ ದೇವರಿಗೆ ಪೂಜೆ, ಅದೇ ಪೂಜೆ. ವಿನಾ ಪುಮಾನ್ಯೇನ, ಅದನ್ನು ಮಾಡದೆ ಹೋಗಿಬಿಟ್ರೆ ಮಹಾವಿಮೋಹ ಕೃತಾಂತ ಪಾಶಾತ್, ಮಹಾ ಅಜ್ಞಾನದ ವಿಮೋಹ ಅಂತಕ್ಕಂಥ ದೊಡ್ಡ ಯಮ ಪಾಶೆ ಇದೆಯಲ್ಲ, ಇದು ಬಿಡಿಸೋಳೋದಕ್ಕಾಗೋದಿಲ್ಲ. ನಾ ವಿಮೋಕ್ತು ಮೀಶಃ. ಖಂ ವಾಯುಮಗ್ನಿಂ ಸಲಿಲಂ ಮಹಿಂಚ ಜ್ಯೋತಿಂಷಿ ಸತ್ವಾನಿ ದಿಶೋ ಕುಮಧುಮಾದೀನ್ ಪರಿಸ್ಸಮುದ್ರಾಂಶ್ಚ ಸರಿತ್ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಖಂ ವಾಯುಂ ಅಗ್ನಿಂ ಸಲಿಲಂ ಮಹಿಂಚ. ಖಂ ವಾಯು ಅಗ್ನಿ ಸಲಿಲ ಮಹಿ, ಪಂಚಭೂತಗಳು. ಮಹಿ ಅಂದರೆ ಪೃಥ್ವಿ, ಜ್ಯೋತಿಂಷಿ ಎಲ್ಲ ತೇಜಸ್ಸುಗಳು, ನಕ್ಷತ್ರಾದಿಗಳು, ದಿಶಃ ದೀಪಾಗಾದಿಗಳು, ದಿಶಃ ದಿಕ್ಕುಗಳು, ಧ್ರುಮಾದೀನ್ ಮರಗಿಡಗಳು, ಸರಿತ್ ನದಿಗಳು, ಸಮುದ್ರಗಳನ್ನು ಹರೇ ಶರೀರಂ ದೇವರ ಸನ್ನಿಧಾನ ಪ್ರತಿಮೆ, ಶರೀರ ಪ್ರತಿಮೆ ಅಂತ ತಿಳ್ಕೊಂಡು ಯತ್ಕಿಂಚ ಭೂತಂ ಪ್ರಣಮೇದನ, ಏನಿದೆಯಲ್ಲ ಅದನ್ನು ನೋಡಿ ಕೈ ಮುಗಿಬೇಕು, ಒಳ್ಳೆ ದೇವರಿದ್ದಾನೆ. ಇದು ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಆಚಾರ್ಯ ಸನ್ಯಾಸ ತೊಗೊಳೋದಕ್ಕಿಂತ ಮುಂಚೆ ಏನು ಮಾಡಿದರು, ಅವರಿಗೆಲ್ಲ ಆಗಲೇ ಗೊತ್ತಾಯ್ತು ಯಾರು ಸೂಚನೆ ಇದೆ ಅಂತ ಹೇಳ್ಬಿಟ್ಟು. ಯಾಕೆ ಸ್ವವಸ್ತು ಪ್ರಣತಿಂ ವ್ಯಥಾಮಿತಿ, ಸ್ವವಸ್ತು ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಎಲ್ಲ ಕಡೆ ಇದ್ದಾರೆ ಅಂದರೆ ನಮಸ್ಕಾರ ಮಾಡ್ತೇವೆ. ಪ್ರತಿಮೆಯಲ್ಲೇ ದೇವ್ರು ಕಾಣದೇ ಇರೋದು ಹೇಗಿದೆ, ಕಂಡ ಕಡೆ ದೇವ್ರು ಕಂಡದ್ದೆಲ್ಲ ಪ್ರತಿಮೆ ಅಂತ ತಿಳ್ಕೊಂಡು ಹಾಗೆ, ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟದ್ದೆಲ್ಲ ಶ್ರೀಹರಿಯ ಪೂಜೆ. ಎಲ್ಲಿದ್ದದು, ರಂಗನಿಂದ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸ, ಹಾಗಿರ್ತಾರೆ ಅಂತ ಅರ್ಥ. ಮನೋವಚೋ, ಸುಮ್ಮನೆ ಯಾರು ದಾರಿ ಕಂಡಾಗ ಒಳ್ಳೆ ರೀತಿ ಮಾತಾಡ್ಸೋದಿಲ್ಲ. ಏನು ಬೇಕಿತ್ತು ಅವ್ರು ಹಾತಾರ ಬೈತೇನೋ ಅಂತ ಕೇಳಿ ಯಾರು ಕೇಳೋದಿಲ್ಲ. ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾದ್ರೆ ಅವ್ರು ಮನುಷ್ಯ ಅಂತ ಆಯಿತು. ಆಮೇಲೆ ನಮ್ಮಂಥವನು ಅಂತ ಹೇಳಿ ದೇವರ ಸನ್ನಿಧಾನ ಇದೆ, ದೇವತಾ ತತ್ವಾಭಿನ ದೇವತೆಗಳಿದ್ದಾರೆ, ಮುಖ್ಯವಾಗಿ ಹರಿವಾಯುಗಳಿದ್ದಾರೆ, ಹರಿ ಸರ್ವೋತ್ತಮನಾಗಿದ್ದಾರೆ. ಆ ಕಾನ್ಸೆಪ್ಟ್ ಯಾವಾಗಲೂ ತಲೆಯಲ್ಲಿ ಕೂತಿರಬೇಕು. ಮುಂದೆ ಖಂ ವಾಯುಂ ಅಗ್ನಿಂ ಅಂದರೆ ಎಲ್ಲ ಕಡೆ ಒಂದು ಅರ್ಥ ಎಕ್ಸ್ಪ್ಲೇನ್ ಮಾಡಿದರೆ ಇದನ್ನು. ಆಕಾಶ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೇ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗಃ. ಶೃಣ್ವನ್ ಸುಭದ್ರಾಣಿ, ಒಳ್ಳೆ ದೇವರ ಕಥೆ ಸರಿಯಾಗಿ ಕೇಳಬೇಕು, ತಪ್ಪ ಕೇಳಿದ್ರೆ ಇದರ ಬತ್ತಿ ಹೋಗ್ಬಿಡುತ್ತೆ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ರಥಾಂಗಪಾಣಿ ರಕ್ಷೋಭ್ಯ, ಪರಮಾತ್ಮ ಆ ಥರ ಕಥೆಗಳನ್ನು ಸರಿಯಾಗಿ ಕೇಳ್ತಿರ್ಬೇಕು. ಕರ್ಮ ಇರೋದೆಲ್ಲ ಒಳ್ಳೆಯದೇ, ನಾವು ಸರಿಯಾಗಿ ಹೇಳೋದನ್ನು ಕೇಳಬೇಕು, ಅದು ಮುಖ್ಯ. ಯಾವುದು ಸರಿಯಾಗಿರೋ ತಪ್ಪು ಹೇಳಿಬಿಟ್ರೆ ಕರ್ಮಾಣಿಚ ಯಾನಿ ಲೋಕಿ, ನಾಮಗಳನ್ನು ಅವತಾರಗಳನ್ನು ಮಾಡಿದ ಕರ್ಮಗಳು ಅಂದರೆ ಏನೇನು ಕೆಲಸಗಳನ್ನು ಮಾಡಿದ, ಲೋಕೋದ್ಧಾರ ಹೇಗೆ ಮಾಡಿದ ಎಂಬುದನ್ನು ಯಾವಾಗಲೂ ಕೇಳ್ಕೊತಾ ಇರಬೇಕು. ಗೀತಾನಿ ನಾಮಾನಿ ತದರ್ಥಕಾನಿ, ಅದಕ್ಕೇನೆ ಎಲ್ಲ ಹೆಸರುಗಳನ್ನು ನೆನಪಿ ಬರಲಿ ಅಂತಲೇ ಹಾಗೆ ಮಾಡಿದ್ದಾರೆ. ಗಾಯನ್ ವಿಲಜ್ಜೋ ವಿಚರೇದ ಸಂಘ, ಅದಕ್ಕೆ ಸಂಕೋಚ ಪಡಬೇಕಾಗಿಲ್ಲ. ಜೈ ಅಂತ ಕೂಗೋದಿಲ್ಲ, ಕೂಗಬೇಕಾದ್ರೆ ಸಂಕೋಚ ಪಡ, ವಿಲಜ್ಜ, ಲಜ್ಜೆ ಇಲ್ಲದೇ ಮಾಡಬೇಕು ಕೆಲಸ, ಧೈರ್ಯವಾಗಿ ಮಾಡಬೇಕು. ಏನ್ರಿ ಕೂಗ್ತೀರಿ ಅಂತ ಯಾರು ಕೇಳಾಗಿಲ್ಲ,
ಹೇಳಿದರೆ ಮಾಡಲೇಬೇಕಾದ್ರೆ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಇದನ್ನು ಇದು ಅಸಂಗ. ಆದರೆ ಏನಿರಬಾರ್ದು, ಅಭಿಮಾನಾದಿಗಳನ್ನು ಬಿಟ್ಟುಬಿಡಬೇಕು, ದುರಭಿಮಾನವನ್ನು ಬಿಡಬೇಕು ಅಂತ ಅರ್ಥ. ಇದೆಲ್ಲ ಸಾಧನೆ ಸಾಮಗ್ರಿ. ಏನಿದೆ ಧರ್ಮೋಪದೇಶ ಪ್ರಕರಣ. ಧರ್ಮ ಅಂದ್ರೇನು? ಕರ್ತವ್ಯ ಕರ್ಮಗಳು. ಸ್ವಧರ್ಮೇ ನಿಧನಂ ಶ್ರೇಯ. ಇವೆಲ್ಲ ಮಾಡ್ತಿದ್ರೆ ದೇವರ ದರ್ಶನವಾಗ್ತದೆ, ಮುಂದೆ ವೈಕುಂಠ ಲೋಕನೂ ಪ್ರಾಪ್ತಿಯಾಗತ್ತೆ ಅಂತ ಅರ್ಥ. ಜಹ್ಯಾಸುರಂಭಾವಮಿಮಂ ಸ್ವಮಾತ್ಮನಃ ಸಮಂ ಮನೋಯತ್ ಧತ್ಸ್ವ ರಸಂತಿ ವಿದ್ವಿಷಃ ಋತೇಜಿತಾದಾತ್ಮನ ಉತ್ಪತಸ್ಥಿತಾನ್ ತದ್ವಿಧಿ ಅನಂತಸ್ಯ ಮಹತ್ಸಮರ್ಹಣಂ. ಪ್ರಹ್ಲಾದ ಹೇಳೋ ಮಾತಿದ್ವು. ಏನು ಹಾಗೆ ಹೀಗೆ ಹೋಗಾಡ್ಬಿಡ್ತಾನೋ, ಅದಕ್ಕೇನು ಯಾಕೆ ಹೋಗಾಡ್ತೀವಿ? ಜಹಿ ಆಸುರಂ ಭಾವಂ ಇಮಂ, ಹೆಸರ ಬುದ್ಧಿ ಬಿಟ್ಟುಬಿಡು ಅಂತ ಹೇಳಿದ. ಹೆಸರ ಬುದ್ಧಿ ಬಿಟ್ಟುಬಿಡು. ಯಾಕೆ? ಸಮಂ ಮನೋಧತ್ಸ್ವ, ಮನಸ್ಸನ್ನು ಸರಿಯಾಗಿ ಇಟ್ಕೋ. ನಸಂತಿ ವಿದ್ಯುಷ, ಶತ್ರುಗಳು ಹೊರಗಿಲ್ಲೇ ಇಲ್ಲ, ಒಳಗಿರೋದು ಶತ್ರುಗಳು. ಹೊರಗಿನ ಶತ್ರುಗಳು ಏನೇ ಮಾಡಿದ್ರು ಕೂಡ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು. ಇವರು ಒಳಗಿನ ಶತ್ರುಗಳು, ಇವರು ಡೇಂಜರಸ್. ಎಲ್ಲರಿಗೂ ಹಾಗೆ ಒಳಗೆ ಶತ್ರುಗಳು ಇರ್ತಾರೆ. ಹೊರಗಿನ ಶತ್ರುಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬಾಗಿಲಾಕಿದ್ರೆ ಮುಗಿದೋಯ್ತು, ಗೊತ್ತಾ? ಇದು ಹಾಗಲ್ಲ, ಒಳಗೆ ಬಂದುಬಿಟ್ಟಿರ್ತಾರೆ ಆಗಲೇ. ಒಳಗಿಂದ ಬಾಗಿಲಾಕಿ ಪ್ರಯೋಜನ ಇಲ್ಲ. ಅದರಿಂದ ಫೈಟ್ ಮಾಡುವಾಗ ಎರಡು ಶತ್ರು ಫೈಟ್ ಮಾಡಬೇಕು ನಾವು. ಕಾಮಕ್ರೋಧಾದಿ ಇರೋ ಶತ್ರುಗಳು ಒಂದು ಕಡೆಗೆ, ಕಾಮಕ್ರೋಧಾದಿಗಳೇ ಬರೋ ಶತ್ರುಗಳು. ಹೊರಗೆ ಶತ್ರುಗಳು ಯಾಕೆ ಆಗ್ತಾರೋ ಅವರು? ಕಾಮಕ್ರೋಧ ಇರೋದಕ್ಕೆ. ಅದು ಹೊರಗಿನ ಕಾಮಕ್ರೋಧಗಳು, ಒಳಗಿನ ಕಾಮಕ್ರೋಧಗಳು ಬೇರೆ. ಆದ್ದರಿಂದಾಗಿಯೇ ಹುಷಾರಾಗಿ ಗೆಲ್ಲಬೇಕು. ಇದು ಶತ್ರುಗಳೇ ಹೊರತು ವ್ಯಕ್ತಿಗಳಲ್ಲಿ ಶತ್ರುಗಳನ್ನು ಕಾಣಬೇಡ. ಶತ್ರುಗಳು ಎಲ್ಲಿರ್ತಾರೆ ಅದನ್ನು ನೋಡಿ ಓಡಿಸ್ಬೇಕು ಹೊರತು ಬೇರೆ ಅಲ್ಲ. ಪಾತ್ರೆ ಹೋದಾಗೆ ಅಂಜರ ಮುಸುರಿ ಆಗಿರುತ್ತೆ, ಪಾತ್ರೆ ಬಿಸಾಡೋದಿಲ್ಲ, ತೊಳೆದಿಟ್ಕೊಬಿಡ್ತಾರೆ ಆ ಥರ. ಅದು ಒಳ್ಳೆಯ ಅಂಶ ಇದೆ, ಕೆಟ್ಟ ಅಂಶನೂ ಇದೆ. ಇಲ್ಲಿ ದಿವಸ ತಟ್ಟಿರ್ತದೆ, ಏನಿಗಾಗಬೇಕು ಕೆಲಸ, ಗೊತ್ತಾಯ್ತಾ? ಆಗದೆ. ತಂ ದುರ್ಜಯಂ ಶತ್ರುವಸಹ್ಯ ವೇಗಂ ಅರುಂತುದಂ ತನ್ನ ವಿಜಿತ್ಯ ಕೇಚಿತ್ ಕುರ್ವಂತಿ ಅಸದ್ವಿಗ್ರಹಮಕ್ರಮರ್ಚೈಃ ಮಿತ್ರೈರುದಾಸೀನರಿಪುಮ್ಯಮೂಢಾಃ. ಜನ ಮರೆತು ಬಿಡ್ತಾರೆ. ಅದಕ್ಕೆ ಮೇಲಿಗೆ ಒಳಗೆ ಮೇಲಿಗೆ ಇದೆ, ಹೊರಗೇನು ಬಂತು ಅಂತ ಹೇಳ್ತಾರೆ. ಕಾಮಕ್ರೋಧ ಬಂತು ಅಂದ್ರೆ ಏನರ್ಥ? ಮೇಲಿಗೆ ಆಗೋತ್ತಾಗಲೇ. ತಮ್ ದುರ್ಜಯಂ ಶತ್ರುಂ, ಅದು ಮನೆಯೊಳಗೆ ಯಾವನೋ ಅಯೋಗ್ಯ ಪ್ರವೇಶ ಮಾಡಿದ, ಮೈಲಿಗೆ ಆಯಿತು ಅಂತ ಹೇಳೋದಿಲ್ಲ. ಅದೇ ಮನೆಯೊಳಗೆ ಪ್ರವೇಶ ಮಾಡಿದರೆ ದುಷ್ಟ ಅಯೋಗ್ಯ ಟೆರರಿಸ್ಟ್ ಒಳಗೆ ಬಂದರೆ ಮೈಲಿಗೆ ಆಗಲಿಲ್ಲ. ಆ ಥರ ನಮ್ಮ ದೇಹದೊಳಗೆ ಇವೆಲ್ಲಕ್ಕೂ ನಿಜವಾದ ಟೆರರಿಸ್ಟ್ಗಳು ಇವೇನೆ, ಕಾಮಕ್ರೋಧಾದಿಗಳೇ. ಅರುದ್ಧದಂತನ್ನ ವಿಜಿತ್ಯ ಕೇಚಿತ್, ಇದನ್ನು ನಾವು ಗೆಲ್ಲೋದು ಬಿಟ್ಟುಬಿಟ್ಟು ಕುರ್ವಂತಿ ಅಸದ್ವಿಗ್ರಹ, ಮತ್ತು ಎಲ್ಲೆಲ್ಲೋ ಜಗಳಾಡ್ತಾರೆ, ಇಲ್ಲಿ ಜಗಳಾಡಬೇಕು. ಅಸದ್ವಿಗ್ರಹ ಪತ್ರ ಭರ್ತೈಹಿ ಮಿತ್ರೈರುದಾಸೀನರಿ ಮೂಢಾಃ, ಮನುಷ್ಯರೊಂದು ಜಗಳಾಡ್ತಾರೆ. ಮಿತ್ರರೊಂದು ಜಗಳಾಡ್ತಾರೆ. ಉದಾಸೀನರಿಪಿಂಬ ಮೂಢಾಃ, ಇವನ್ನ ಬಿಟ್ಟುಬಿಡ್ತಾರೆ. ಶತ್ರುಗಳಿಗೆಲ್ಲೋ ಹೊಡಿತಾರೋದು. ಮೀಟಿಂಗ್ ಅಬೌಟ್ ದಿ ಬುಷ್ ಆಗಬಾರ್ದು. ಏನಾಗಬೇಕು ಅದು? ಅಬೌಟ್ ದಿ ಬುಷ್ ಆದರೆ ಗಾಡಿ ಸಾಯೋದು, ಅದಕ್ಕೆ ಹೊಡಿಬೇಕು. ಬುಷ್ ಹೊಡಿಬಾರ್ದು. ಬುಷ್ ನಾಶ ಮಾಡೋದಲ್ಲ. ಏನು ನಾಶ ಮಾಡೋದು? ಅಲ್ಲ, ಕೆಟ್ಟ ವಸ್ತುಗಳು ನಾಶ ಮಾಡಬೇಕು, ಅದನ್ನು ನಾಶ ಮಾಡೋದಕ್ಕೆ ಹೋಗಬಾರ್ದು. ದಸ್ಯೂನ್ ಪುರಾಷಣ್ಣ ವಿಜಿತ್ಯ ಲುಂಪತೋ ಮನ್ಯಂತ ಏಕೆ ಸ್ವಚಿತಾದಿಶೋ ದಶ ಜಿತಾತ್ಮನೋ ಜ್ಞಸ್ಯ ಸಮಸ್ಯ ದೇಹಿನಾಂ ಸಾಧೋ ಸ್ವಮೋಹ ಪ್ರಭವ ಕುತಃ ಪರೇ. ದಸ್ಯೂನ್ ಪುರಂ ಷಣ್ಣ ವಿಜಿತ್ಯ ಲುಂಪ, ಒಳಗಿರ್ತಕ್ಕಂಥ ಶತ್ರುಗಳನ್ನು ಗೆಲ್ಲದೇನೆ ಹೇಳ್ಕೊತಾರೆ. 10 ದಿಕ್ಕು ಗೆದ್ದು ಬಿಟ್ಟೆ ಅಂತ ಹೇಳ್ತಾರೆ. 10 ದಿಕ್ಕು ಗೆದ್ದಿರೋದು ನೀನೀಗ, ಒಳಗೆ ಗೆದ್ದಿಲ್ಲ. ಆ ದೃಷ್ಟಿಯಿಂದ ಮನ್ಯಂತ ಏಕೆ ಸ್ವಚಿತ, ಅದಕ್ಕೆ ಪರೀಕ್ಷಿತ ಬಗ್ಗೆ ಹೇಳಿದ್ದಾರೆ. ಎಲ್ಲ ಕಡೆ ಹುಡುಕಿದ ಸಿಗಲೇ ಇಲ್ಲ. ವಾಪಸ್ ಒಂದು ಮಾಡ್ತಾನೆ, ಕುರುಜ್ ಆಗಲ್ಲ, ಅಲ್ಲೇ ಇದ್ದಾನೆ ಹತ್ರದಲ್ಲಿ, ಒಳಗೆ ಇದ್ದಾರೆ ಅಂತಾರೆ. ಎಲ್ಲೆಲ್ಲ ಹುಡುಕಬೇಡಿ, ಒಳಗೆ ಇದ್ದಾರೆ. ಯಾರು? ಕಲಿಯೋರು. ಎಲ್ಲ ಕಾಮಕ್ರೋಧ ಅವೆಲ್ಲ ಕೂಡ ಸೆಕೆಂಡರಿ ದೈತ್ಯರು. ಮೇನ್ ದೈತ್ಯ ಯಾರು ಅಂದರೆ ಕಲಿದೆ, ಅವ್ರು ಅಲ್ಲೇ ಇದ್ದಾನೆ. ಇದು ಅರ್ಥ ಮಾಡ್ಕೊಂಡ್ರೆ ಕಳ್ಳನ ಹುಡುಕ್ಬೇಕಾದ್ರೆ ಹೇಗಂತ ಮನೆ ಇಲ್ಲಿ ಹುಡುಕೋದಕ್ಕೆ ಕಷ್ಟ ಎಷ್ಟೋ ಸಲ. ಆ ದೃಷ್ಟಿಯಲ್ಲಿ ಹುಷಾರಾಗಿರಬೇಕು. ಪುರಂ ಷಣ್ಣ ವಿಜಿತ್ಯ ಲುಂಪತಃ, ಪುರಂ ನಮ್ಮ ದೇಹವನ್ನು ಲೂಟಿ ಮಾಡ್ತಿದ್ದಾರೆ ಅವ್ರು. ಅರ್ಥ ಆಯ್ತಾ? ಕಳ್ಳರು ಬಂದು ಏನು ಹಂಪಿ ಎಲ್ಲ ಏನು ಮಾಡಿ ಲೂಟಿ ಮಾಡಿಬಿಟ್ರು. ನಮ್ಮ ಇಂಡಿಯಾದ ಸಂಪತ್ತೆಲ್ಲ ಕೊಳ್ಳೆ ಹೊಡೆದು ಬಿಟ್ರು. ಅದಕ್ಕೇನೆ ಇದು ನಮ್ಮ ಜ್ಞಾನ ಸಂಪತ್ತನ್ನು ತೆಗೆದು ಬಿಡ್ತಾರೆ ಇವರು. ಪುಣ್ಯ ಸಂಪತ್ತನ್ನು ಹಾಳು ಮಾಡಿಬಿಡ್ತಾರೆ. ಅದು ಉಳಿಸ್ಕೋಬೇಕು ನಾವು. ಮನ್ವಂತ ಏಕೆ ಸ್ವಜಿತ, ಯಾರು ದುಡಿದ್ರೆ ದುಡ್ಡು ಹೇಗೆ ಬರುತ್ತಾ ಹಾಗೆ ಸರಿಯಾದ ಕರ್ಮಾಚರಣೆ ಮಾಡಿದರೆ ಜ್ಞಾನ ಬರ್ತದೆ. ಜ್ಞಾನ ಬರೋದಿಲ್ಲ. ಜಿತಾತ್ಮನೋ ಜ್ಞಸ್ಯ ಸ್ವಜಿತೋ ದಿಶಾ, ನನ್ನಿಂದ ದಶದಿಶೋ ದಿಶಾಹ, ದಶದಿಶೋ ಜಿತ ಅಂತ ಹೇಳ್ಕೊತಾರೆ. ಏನರ್ಥ? ಜಿತಾತ್ಮನೋ ಜ್ಞಸ್ಯ ಸಮಸ್ಯ ದೇಹಿನಾಂ, ಅದಕ್ಕೋಸ್ಕರ ಯಾರು ಸಮಬುದ್ಧಿಯಿಂದ ಇರ್ತಾನೆ, ಮನಸ್ಸನ್ನು ಗೆದ್ದಿರ್ತಾನೆ, ಜ್ಞಾನಿಯಾಗಿರ್ತಾನೆ,
ಅಂಥ ಸಾಧು ಸಜ್ಜನನಿಗೆ ಸ್ವಮೋಹ ಪ್ರಭವಾಹ ಕುತಃ ಪರೆ, ತನ್ನ ಮೋಹದಿಂದ ಹುಡ್ತಾ ಶತ್ರುಗಳು ಎಲ್ಲಿರ್ತಾರೆ, ಇರೋದು ಶತ್ರುಗಳೇ ಇಲ್ಲ ಅವನಿಗೆ. ಅದಕ್ಕೆ ಅವ್ರು ಅಜಾತ ಶತ್ರು ನ್ಯಾಯ ಅಂತ ಕರೀತಾರೆ. ಅಜಾತ ಶತ್ರು ನ್ಯಾಯ ಅಂದ್ರೇನು? ಇಂಥವ್ರು ಶತ್ರು ಅಂತ ಅಂದ್ಕೊಂಡೇ ಇಲ್ಲ ಅವರು ಕೂಡ. ಅವರು ಯಾರು ಹೊಡಿತಾರೆ ಬಡಿತಾರೆ, ಅವ್ರನ್ನ ಹೊಡಿತಾ ಇಲ್ಲ, ತಪ್ಪು ಮಾಡಿದ್ರೆ ಹೊಡಿತಾರೆ ಅಷ್ಟೆ. ಶಿಕ್ಷೆ ಯಾತಕ್ಕದು? ತಪ್ಪಿಗೆ, ವ್ಯಕ್ತಿಗಲ್ಲ. ಈ ಅಜಾತ ಶತ್ರು ನ್ಯಾಯ ಅಂತ ನ್ಯಾಯ ಅದು. ಧರ್ಮರಾಜನಿಗೆ ಏನಂತ ಹೆಸರು? ಅಜಾತ ಶತ್ರು ಅಂತ ಹೆಸರು. ಆದಷ್ಟು ಧರ್ಮ ಅಂದರೆ ಹಾಗೆ, ಧರ್ಮರಾಜನಿಗೆ ಧರ್ಮಕ್ಕೆ ಅಂತ. ಧರ್ಮಿಷ್ಠನಿಗೆ ಶತ್ರುಗಳು ಅಂತಿಲ್ಲ. ಒಳ್ಳೇದು ಮಾಡಿದವರೆಲ್ಲ ಮಿತ್ರರು, ಕೆಟ್ಟದ್ದು ಮಾಡಿದ್ರೆಲ್ಲ ಮನೆಯವರೇ ಶತ್ರುಗಳಿದ್ದಾರೆ. ಆ ರೀತಿ ಯೋಚನೆ ಮಾಡಬೇಕು. ಮನಸ್ವಿನೋ ನಿರ್ಜಿತ ದಿಗ್ಗಜೇಂದ್ರ ಮಮೇತಿ ಸರ್ವೇ ಭುವಿ ಬದ್ಧ ವೈರಾಹ ಮೃಧೇ ಶೈರನ್ ನತು ತದ್ವ್ರಜಂತಿ ಯನ್ಯಸ್ತದಂಡೋ ಗತವೈರೋಹಿಯಾತಿ. ಮನಸ್ವಿನೋ ನಿರ್ಜಿತ ದಿಗ್ಗಜೇಂದ್ರಾಃ ಮಮೇತಿ ಸರ್ವೇ ಭುವಿ ಬದ್ಧ ವೈರಾಹ ಮುಧೇ ಶೈರನ್ನತು ತದ್ವ್ರಜಂತಿ ಯತ್ ನ್ಯಸ್ತದಂಡಃ ಗತವೈರಃ ಅಭಿಯಾತಿ. ಮನಸ್ವಿನಃ ನಿರ್ಜಿತ ದಿಗ್ಗಜೇಂದ್ರಾಃ, ಎಲ್ಲ ದಿಕ್ಕಣಿಗೆ ಎದ್ದುಬಿಟ್ಟಿದ್ದಾರೆ. ಮಮೇತಿ ಸರ್ವೇ ಭುವಿ ಬದ್ಧ ವೈರಃ, ನಂದು ಅಂತ ಹೇಳೋದು, ವೈರ ಮಾಡೋದು, ಏನೇನೋ ಮಾಡ್ತಿದ್ದಾರೆ. ಮೃಧೇ ಶೈರನ್ನತು ತದ್ವ್ರಜಂತಿ, ಸುಮ್ಮನೆ ಹಾಡಾಗ್ತಾರಷ್ಟೇ. ಯನ್ಯಸ್ತದಂಡೋ ಗತವೈರೋಭಿಯಾತಿ. ಆದರೆ ನ್ಯಸ್ತದಂಡ ಶಿಕ್ಷೆ ಎಲ್ಲೂ ಹೊರಗೆ ಒಳಗೆ ಮಾಡ್ಕೋಬೇಕು ಫಸ್ಟ್ ನಾವು. ಹುಡುಗ ಓದಿ ಅರ್ಥ ಮಾಡ್ಕೋದು ಒಳಗೆ ಜ್ಞಾನ ಇಟ್ಕೋಬೇಕು ಹೊರತು ಹೊರ ಪುಸ್ತಕ ಇಟ್ಕೊಂಡೋದ್ರೆ ನಾಟ್ ಅಲೋ. ಅದು ಜ್ಞಾನ ಒಳಗಿರ್ಬೇಕು ಯಾವಾಗಲೂ ಕೂಡ. ಶತ್ರುಗಳನ್ನು ಜ್ಞಾನ ಬಂದ ತಕ್ಷಣ ಜ್ಞಾನಾಸೀನ, ಜ್ಞಾನನ ಖಡ್ಗದಿಂದ ಹೊಡಿಬೇಕಾಗಲ್ಲ. ಅದನ್ನು ಬಿಟ್ಬಿಟ್ಟು ಎಲ್ಲಿ ಜ್ಞಾನ ಬರುತ್ತೋ ಬೆಳಕು ಬಂದರೆ ಕತ್ಲೆ ಹೇಗಿರೋದಿಲ್ವೋ, ಜ್ಞಾನ ಬಂದರೆ ಏನಿರೋದಿಲ್ಲ, ನಮಗೆಲ್ಲ ದುಃಖಕ್ಕೆ ಮೂಲ ಅಜ್ಞಾನ. ಜ್ಞಾನ ಬಂದರೆ ಹೋಗ್ಬಿಡುತ್ತೆ. ಆದ್ದರಿಂದ ಜ್ಞಾನ ಸಂಪಾದನೆ ಮಾಡಬೇಕು. ತತ್ವೇ ಮನೋದರ್ಶನೆ ದುರ್ಗಪಿ ಸ್ತುತೌ ಚ ವಾಕ್ಕರ್ಮಣಿ ಯಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯಾ ತ್ವಯಿ ವಿನೇತಿ ಯದಂಗಯಾಕಿ ಷಡಂಗಯಾಕಿಂ ಭಕ್ತಿಂ ಜನ ಪರಮಹಂಸ ಗತೌ ಲಭೇತ. ಎಷ್ಟು ಸಿಂಪಲ್ ಪ್ರಹ್ಲಾದ ಹೇಳೋ ಮಾತಿದ್ದು. ಕೊನೆಯ ಪ್ರಾರ್ಥನೆ ಮಾಡ್ತಾನೆ ನರಸಿಂಹದೇವರನ್ನು. ತತ್ವೇ ಮನಃ, ಮನಸ್ಸು ಯಾವಾಗಲೂ ತತ್ವದಲ್ಲಿ. ತತ್ವ ಅಂದರೆ ತತ್ವಂ ವಿವೇಕಾತ್ಮ. ವಿಷ್ಣು ಸಹಸ್ರನಾಮ ಅವರಲ್ಲೇ ಇರಬೇಕು. ದರ್ಶನೇ ದೃಕ್, ದೇವರು ನೋಡೋದಕ್ಕೆ ಕಣ್ಣು ಉಪಯೋಗಿಸ್ಬೇಕು. ದುರ್ಗಪಿ ಸ್ತುತೌ ಚ, ಕಣ್ಣುಗಳನ್ನೆಲ್ಲ ಬಾಯನ್ನೆಲ್ಲ ಸ್ತುತಿ ಮಾಡೋದರಲ್ಲಿ. ವಾಕ್ ಸ್ತುತೌ. ಕರ್ಮಣಿ ಹ್ಯಪಿ ಕರೌ, ದೇವ್ರ ಪೂಜೆ ಮಾಡ್ತಕ್ಕಂಥ ಕೆಲಸ ಕೈಗಳನ್ನು ಉಪಯೋಗಿಸ್ಬೇಕು. ಶ್ರವಣಂ ಕಥಾಯ, ಶ್ರವಣವನ್ನು ಕೇಳೋದರಲ್ಲಿ ಉಪಯೋಗಿಸ್ಬೇಕು. ಸಂಸೇವಯಾ ತ್ವಯಿ ವಿನೇತಿ, ಈ ರೀತಿ 6 ಕೆಲಸ ಮಾಡಬೇಕು. ಆರು ಶತ್ರುಗಳು ಹೋದು 6 ಕೆಲಸ ಮಾಡಬೇಕೀಗ. ಅದೇ ತತ್ವೇ ಮನ ದರ್ಶನೆ ದೃಕ್, ಇವೆಲ್ಲ 5, ಅದೊಂದು 6. ಸಂಸೇವಯ ತ್ವಯಿ ವಿನೇತಿ ಷಡಂಗ ಯಾಕಿಂ, ಇಂಥ 6 ಅಂಗದ ಸೇವೆ ಮಾಡದೆ ಹೋದರೆ ಭಕ್ತಿಂ ಮನಃ ಪರಮಹಂಸ ಗತೌ ಲಭೇತ. ದೇವರಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಪರಮಹಂಸ ಗತೌ, ಪರಮಹಂಸರಿಗೆ ಗತಿ. ಎಲ್ಲ ಬಿಟ್ಟವರಿಗೆ ಗತಿ ಅಂತ ಹೇಳಿದರೆ ಅಲ್ಟಿಮೇಟ್ ಅಂತ. ಎಲ್ಲ ಬಿಟ್ಟು ದೇವನು ಬಿಡಾಗಿಲ್ಲ ಅನ್ನೋ ತಾತ್ಪರ್ಯ. ಅಂಥವರಿಗೆ ಈ ರೀತಿ ಬದುಕಲೇಬೇಕು ನಾವು. ವಾಣಿ ಗುಣಾನು ಕಥನೆ, ಅದೇ ಇನ್ನೊಂದು ರೀತಿ ಮಾತು. ಶ್ರವಣೇ ಕಥಾಯಾಂ ಹಸ್ತೌ ಚ ಕರ್ಮನು ಮನಸ್ತವ ಪಾದಯೋರ್ನೌ ಸ್ಮೃತ್ಯಾಂ ಶಿರಸ್ತವ ಸುರಪ್ರವರ ಪ್ರಣಾಮೇ ದೃಷ್ಟಿ ಸತಾಂ ದರ್ಶನೇಸ್ತು ಭವತಸ್ತನೂನಾಂ. ವಾಣಿ ಗುಣಾನುಕಥನೆ. ವಾಣಿ ನಮ್ಮ ಮಾತನ್ನು ಗುಣ ಅನುಕಥನ, ದೇವರು ಒಮ್ಮೆ ಹಿಡ್ಕೊಂಡು ಓಡಾಡ್ತಿರ್ಬೇಕು. ಶ್ರವಣೌ ಕಥಾಯಾಂ, ಶ್ರವಣವು ಕಥಾ, 2 ಶ್ರವಣವು ಅಂದರು. 2 ಕಿವಿಗಳನ್ನು, 1 ಕಿವಿ 2 ಕಿವಿಲ್ಲ, 2 ಕಿವಿಗಳನ್ನು ದೇವ್ರು ಮೀಸಲಿಡಬೇಕು. ಕಥಾಯಾಮ್ 2 ಕಿವಿಗೆ ಹಾಕೊಂಡ್ಬಿಟ್ಟಿರ್ತಾರೆ, ಕೇಳಿಸೋವು, ಅದಕ್ಕೆ ಅದರಿಂದ ಕೇಳಿಸೋದಿಲ್ಲ ಅವರಿಗೆ. ಎಷ್ಟೊತ್ತಿರ್ತಾರೆ ನಾನು ಇದರಲ್ಲೇ ಹೋಗ್ತಿರ್ತೀವಿ, ಕ್ಯಾಬಲ್ಲಿ ಹೋಗ್ತಿರ್ತೀವಲ್ಲ, ಅವ್ನಿಗೆ ಹಾಕೊಂಡ್ಬಿಟ್ಟಿರ್ತಾನೆ, ಇಲ್ಲಿ ಮಾತಾಡ್ತಿರ್ತಾನೆ, ನಾನು ಹೇಳಿ ಕೇಳಿಸೋದಿಲ್ಲ ಅವರಿಗೆ. ಆಶ್ಚರ್ಯ. ಅದು ಇದೆಲ್ಲ ಪ್ರಾಕ್ಟಿಕಲಿ ಕಾಣ್ತಿದ್ದೆ ನಾನು. ಸಂಸೇವಯಾ ತ್ವಯಿ ವಿನೇತಿ ಶಾಯ್ತ ಹಸ್ತೌ ಚ ಕರ್ಮಸು, ಕೈಗಳನ್ನು ದೇವರು ಕೆಲಸ ಮಾಡೋದಕ್ಕೆ. ಮನಸ್ತವ ಪಾದಯೋರ್ನೋ, ದೇವ್ರ ಪಾದದಲ್ಲಿ ಮನಸ್ಸು ಯಾವಾಗಲೂ ಇರಬೇಕು. ಸ್ಮೃತ್ಯ ಶಿರಸ್ತವ, ಮನಸ್ಸನ್ನು ಸ್ಮರಣೆಗೆ ಉಪಯೋಗ ಮಾಡಬೇಕು. ಶಿರಸ್ತವ, ಶಿರಸ್ಸನ್ನು ದೇವರ ಕಾಲಲ್ಲಿ ಇಡಬೇಕು. ಸುರಪ್ರವರ ಪ್ರಣಾಮೇ, ಮತ್ತು ಇಡೀ ದೇಹವನ್ನು ದೇವರಿಗೆ ನಮಸ್ಕಾರಕ್ಕೆ ಉಪಯೋಗಿಸ್ಬೇಕು. ದೃಷ್ಟಿ ಸತಾಂ ದರ್ಶನೆ, ಕಣ್ಣುಗಳನ್ನು ಸಜ್ಜದನ್ನು ನೋಡೋದಕ್ಕೆ ಉಪಯೋಗಿಸ್ಬೇಕು. ಸಜ್ಜದ ನೋಡೋದೇ ಪುಣ್ಯ. ಸಜ್ಜದನ್ನು ಯಾಕೆ ಭಗವದ್ಭಕ್ತರು
ಪುಣ್ಯ ಹೇಗೆ ಗೊತ್ತಾ ಭವತಸ್ತರೂಣ ನಿನ್ನ ಪ್ರತಿಮೆಗಳು ಅವರೆಲ್ಲ ಕೂಡ ಸಜ್ಜನರೆಲ್ಲ ಯಾರವರು ಆಫೀಸ್ ಜಡ ಪದಾರ್ಥ ಆಫೀಸ್ ಅಲ್ಲ ಒಳಗಿರತಕ್ಕಂಥ ಸ್ಟಾಫ್ ಎಲ್ಲ ಅವರ ಆಫೀಸ್ ಸಂಬಂಧಪಟ್ಟವ್ರು ಹೇಗೋ ನೋಡ್ಬೇಕು ಅವರು ತನೂನಾಂ ದರ್ಶನೇತು ಸ್ವಭತ್ತನೂನಾಂ ಸಾವಾಗನಂತಸ್ಯ ಗುಣಾನ್ ಗೃಣೀತೆ ಕರೌ ಚ ತತ್ಕರ್ಮ ಕರೌ ಮನಶ್ಚ ಸ್ಮರೇದ್ವಸಂತಂ ಸ್ಥಿರಜಂಗಮೇಶು ಶೃಣೋತಿ ತತ್ಪುಣ್ಯ ಕಥಾಸ್ಪಕರ್ಣಃ ಸಾ ವಾಕ್ ಅನಂತಸ್ಯ ಗುಣಾನ್ ಗೃಣೀತೆ ಇನ್ನೊಂದು ದೇವರ ನಮ್ಮ ಮಾತನ್ನೆಲ್ಲ ದೇವರ ಕಥೆ ಹೇಳೋದಕ್ಕೆ ಉಪಯೋಗಿಸ್ಬೇಕು ಅಂತ ಹೇಳಿದರು. ಇನ್ನೊಂದು ಅರ್ಥ ಹೇಳ್ತದೆ, ದೇವ್ರ ಕಥೆ ಹೇಳೋದು ಉಪಯೋಗಿಸಿದಾಗಲೇ ಮಾತು ಅಂತ ಕರೆಯೋದು. ಡೆಫಿನೇಷನ್ ಇಲ್ಲ, ವೆಹಿಕಲ್ ನಿಂತೋಗಿದೆ, ವೆಹಿಕಲ್ ಅದಕ್ಕೆ ಕೆಟ್ಟ ನಿಂತೋಗಿದೆ, ಗೊತ್ತಾಯ್ತಾ? ಮೂವ್ ಆಗಬೇಕು, ಹಾಗಿರ್ಬೇಕು. ವಾಣಿ ಸಾವಾಕ್ ಅನಂತಸ್ಯ ಗುಣಾನ್ ಗೃಣೀತೆ. ಉತ್ತರ ಇದೆ. ಎಷ್ಟು ಸಾಕಾಗಲ್ಲ ಅಂತ ಕೇಳಿದ್ರೆ ಅನಂತ ಎಕ್ಸಾಸ್ಟ್ ಆಗೋದೇ ಇಲ್ಲ. ಎಕ್ಸಾಸ್ಟ್ ಆದ್ರೆ ಏನು ಮಾಡಬೇಕು? ಇನ್ನು ಕಥೆ ಮುಗೀತು. ಒಂದು ಫಸ್ಟ್ ಇಯರ್ ಬಂದ ಪಾಸ್ ಆಯಿತು, ಎರಡನೇ ಹೋದ, ಕೋರ್ಸ್ ಮುಗೀತು, ಮುಂದಕ್ಕೆ ಹೋದ, ಹಿಂದಿಂದ ಮುಗೀತದು. ದೇವರು ಮುಗಿಯೋದಿಲ್ಲ. ಯಾತಕ್ಕೆ? ಅನಂತ, ಪ್ರತಿಯೊಂದು ಅನಂತ ಆದ್ದರಿಂದಲೇ ಬಿಡ ಇಲ್ಲೇ ಇಲ್ಲ. ಗುಣಾನ್ ಗೃಣೀತೆ ಕರೌ ಚ ತತ್ಕರ್ಮ ಕರೌ ಮನಶ್ಚ. ಯಾವಾಗ ದೇವರ ಕೆಲಸ ಮಾಡೋದಕ್ಕೆ ಕೈ ಉಪಯೋಗಿಸ್ತೇವೆ ಅದು ಕೈಗಳು. ಕರ್ಮ ಇದೆಲ್ಲ ಕೃಷ್ಣಾವೃತ ಬಹಳವ. ಇಲ್ದವರೆ ಶಾಬವು ಕರವು. ದೇವ್ರ ಪೂಜೆ ಮಾಡಿದ ಕಡೆ ಹೆಣದ ಕೈಗಳು ಬೇರೇನೋ ಡೆಡ್ ಅಂತ ಏನು ಉಪಯೋಗ ಇಲ್ಲ. ಹೆಣ ಬೇರೆ, ಕೈಗಳು ಬೇರೆ, ಎಲ್ಲ ಸತ್ತು ಹೋಗಿರೋ ಬೇರೆ. ಕರ ಮನಶ್ಚ ಸ್ಮರೇತ್ ವಸಂತಂ. ಪರಮಾತ್ಮನ ಧ್ಯಾನ ಮಾಡಬೇಕು. ಸ್ಥಿರಜಂಗಮೇಶು ವಸಂತಂ. ಎಲ್ಲಿದ್ದಾನೆ ಪರಮಾತ್ಮ? ಎಲ್ಲ ಕಡೆ ಇದ್ದಾನೆ. ಯಾರೋ ಮೊಮೆಂಟ ಕೊಟ್ಟಿರ್ತಾರೆ, ಅದು ನೋಡಿದಾಗೆಲ್ಲ ಜ್ಞಾಪಕ ಆಗುತ್ತೆ, ಹೌದಲ್ಲ? ಮೊಮೆಂಟ್ ಅವ್ರಿಗೆ ಜ್ಞಾಪಕ ಆಗುತ್ತೆ. ದೇವ್ರು ಕೊಟ್ಟಿರೋದೆಲ್ಲ ಮೊಮೆಂಟ್ ಆದ್ದರಿಂದ ಅದು ಕಂಡಾಗೆಲ್ಲ ಏನು ಮಾಡ್ಬೇಕಾದ್ರೆ ಏನು ಕಂಡ್ರು ಯಾರು ಕಂಡ್ರು ಕೈ ಕಾಲು ನೋಡಿದ್ರು ದೇವರಿದ್ದಾರೆ. ಅವ್ರು ತೊಟ್ಟಿದ್ದಲ್ಲ, ದೇವ್ರು ಕೊಟ್ಟಿದ್ದಾರೆ ಎಷ್ಟು ಕೂಡ. ಅದಕ್ಕೆ ಎಲ್ಲ ಒಂದೊಂದು ಕೊಟ್ಟಿದ್ದ ಜ್ಞಾಪಕ ನೋಡಿರ್ತಾರೆ. ಅದು ಬಿಸಾಕ ಎಷ್ಟೋ ಸಲ ಅವೆಲ್ಲ ಶಾಶ್ವತ ಸಾಧನೆ ಕೊಟ್ಟಿದ್ದು ದೇವ್ರು ಮರ್ತು ಬಿಡ್ತಾರಲ್ಲ, ಎಷ್ಟು ಅನ್ಯಾಯ ಅಂತ. ಶಿರಸ್ತು ತಸ್ಯೋಭಯ ಲಿಂಗಮಾನಂ. ಲಿಂಗ ಏನಾಯ್ತು ಅಲ್ಲ. ಆನಮೇ ತದೇವ ಯತ್ ಪಶ್ಯತಿ ತದ್ಧಿ ಚಕ್ಷು ಅಂಗಾನಿ ವಿಷ್ಣೋರಥ ತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಶಿರಸ್ತು ತಸ್ಯ ಉಭಯ ಉಭಯಲಿಂಗಂ ಆನಮೇ. ಶಿರಸ್ಸನ್ನು ನಮಸ್ಕಾರ ಮಾಡೋಕ್ಕೆ ಉಪಯೋಗಿಸೋದು ದೇವರಿಗೆ. ಒಂದು ದೇವರಿಗೆ, ದೇವ್ರ ಭಕ್ತರಿಗೆ. ಸಾಮಾನ್ಯವಾಗಿ ಬದಲಿಗೆ ಹೋಗಿ ನಮಸ್ಕಾರ ಮಾಡ್ತಾರಲ್ಲ, ಹಾಗೆ ಗೊತ್ತಾಯ್ತಾ? ದೇವರನ್ನು ಕಂಡವರು ಅಂತ ಹೇಳಿದರೆ, ದೇವ್ರ ಬಗ್ಗೆ ತಿಳಿದವರು ಅಂತ ಹೇಳಿದರೆ ಅಪರೋಕ್ಷ ಜ್ಞಾನಿಗಳಿಗೂ ಗೌರವ ಕೊಡಬೇಕು, ಅಪರೋಕ್ಷ ಜ್ಞಾನಿಗಳು ಭಾರಿ ಕೊಡಬೇಕು. ತತ್ಕರ್ಮ ಕರೌ ಮನಶ್ಚ ನಶ್ಯತಿ ತತಿ ಚಕ್ಷು ಯತ್ ಪಶ್ಯತಿ ತದ್ಧಿ ಚಕ್ಷು. ಅದನ್ನೇ ಹೇಳಿದ್ದು. ಕಂಗಡಿದ್ಯಾತಕೋ ಕಾವೇರಿ ರಂಗನ ನೋಡೋದು. ಇವೆಲ್ಲ ಕನ್ನಡದಲ್ಲಿ ಬರ್ತಕ್ಕೆ ದಾಸ ಸಾಹಿತ್ಯ ಭಾಳ ಉಪಕಾರ ಮಾಡುತ್ತೆ. ಅಂಗಾನಿ ವಿಷ್ಣೋರಥ ತಜ್ಜನಾನಾಂ ಪಾದೋದಕಂ ಯಾನಿ ಭಜಂತಿ ನಿತ್ಯಂ. ಪರಮಾತ್ಮನ ಪಾದೋದಕ ಧರಿಸಕ್ಕೆ ಮೈಯೆಲ್ಲ ಹಾಕೋಬೇಕು ನೀರನ್ನು. ಹಾಗೆಲ್ಲ ಪಾದೋದಕ ಶುದ್ಧವಾಗ್ತದೆ ಅಂತ ಹೇಳ್ತಾರೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ. ಇದು ಅಂಬರೀಷ ಏನು ಮಾಡಿದ ಅಂತ ಹೇಳ್ತಾರೆ. ಈಗ ಎಲ್ಲ ಡಿಫರೆಂಟ್ ಇದೆಲ್ಲ. ಒಬ್ಬಿಬ್ಬರು ಮಾಡಿದ್ರೆ ಏನಾಗ್ತಾ ಇತ್ತು, ಅವ್ರು ಮಾಡಿದ್ರು ಎಲ್ಲ ಜ್ಞಾನಿಗಳು ಹೀಗೆ ಮಾಡಿದ್ದಾರೆ ಅಂದಮೇಲೆ ಕೋಟ್ ಮಾಡ್ತಾರೆ. ವಾದಿರಾದ್ರೆ ಹೀಗೆ ಹೇಳ್ತಾರೆ, ವ್ಯಾಸರಾದ್ರೆ ಹೀಗೆ ಹೇಳ್ತಾರೆ, ಜೈತೀರ್ಥರು ಹೀಗೆ ಹೇಳ್ತಾರೆ, ಆಚಾರ್ಯ ಹೀಗೆ ಹೇಳ್ತಾರೆ. ಇವೆಲ್ಲ ಮಾತುಗಳು ಏನು ಹೇಳುತ್ತೆ? ಎಲ್ಲರೂ ದೊಡ್ಡವರಲ್ಲೆಲ್ಲ ಒಂದೇ ರೀತಿಯಾದವ್ರು ನಡಕೆ ಕನ್ಫ್ಯೂಷನ್ ಇರೋದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಸವೈ ಮನಃ ಏನ ಏನ ಏನು ಏನು ಬರೆದಾರೆ ಮುಂದೆ? ಸೊ ಎಲ್ಲ ಒಂದೇ, ಎಲ್ಲ ಒಂದೇ, ಎಲ್ಲ ಒಂದೇ ಅಲ್ಲ, ಎಲ್ಲ ಒಂದೇ. ಎಲ್ಲರೂ ಸತ್ಯ ಹೇಳಬೇಕು, ಹೇಳೋದಿಲ್ಲ, ಅದು ಸಮಸ್ಯೆ ಆಗುತ್ತೆ. ಹೇಳ್ತಾರೆ, ಮಾಡಬೇಕು. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಬಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಅಂಬರೀಷ ಚಕ್ರವರ್ತಿ ಆತ. ಯಾವಾಗಲೂ ದೇವ್ರ ಪಾದಗಳಲ್ಲಿ ಮನಸ್ಸಿಟ್ಟಿದ್ದಾನೆ. ವೈಕುಂಠ ಗುಣಾನುವರ್ಣನೆ ಮಾತು ಉಪಯೋಗಿಸ್ತಾರೆ. ವಚಾಂಸಿ ಕರೆ ಹರೇರ್ ಮಂದಿರ ಮಾರ್ಜನಾದಿಷು. ಚಕ್ರವರ್ತಿ ಆತ. ದೇವ್ರ ಮನೆ ಕಸ ಗುಡಿಸಿ ತೊಳೆದು ಎಲ್ಲ ಮಾಡ್ತಿದ್ದ. ಅರ್ಥ ಆಯ್ತಾ? ಅದು ಚಕ್ರವರ್ತಿ ಹಾಗೆ ಮಾಡ್ತಾರೆ. ಹಾಗೆ ಮಾಡಿದ್ದಕ್ಕೆ ಚಕ್ರವರ್ತಿ ಆಗಿರೋದು ಅಂತ ಹೇಳೋದು. ಶ್ರುತಿಂ ಚಕಾರಾಚ್ಯುತ ಕಥೋದಯೇ ಅಚ್ಯುತ ಸತ್ಕಥೋದಯೇ. ಯಾವಾಗಲೂ ಕೇಳ್ತಾರೆ, ದೇವ್ರ ಕಥೆ ಕೇಳ್ತಾರೆ. ಇವ್ರು ಕಾಮೆಂಟ್ರಿ ಕೇಳ್ತಾ ಕೂತಿರ್ತಾರೆ. ಯಾರು ಮಾತಾಡೋದಿಲ್ಲ, ನೋಡೋದೇ ಇಲ್ಲ ಅವರು. ಹಾ ಹೂ ಅಂತಿರ್ತಾರೆ, ಹೂ ಅಂತಿರೋದು ಅಷ್ಟೇ ಹೊರತು
ಅಲ್ಲ ಏನು ಲೌಕಿಕ ನಾವು ಯಾತಕ್ಕೆ ಅದನ್ನ ಹೇಳ್ತಿರೋದು ಅಂದರೆ ಈ ಯೂಸ್ಲೆಸ್ಸನ್ನು ಅಷ್ಟು ಲೈಕ್ ಮಾಡ್ತಾನೆ ಅಂದರೆ ಯೂಸ್ಫುಲ್ ಯಾಕೆ ಮಾಡೋದಿಲ್ಲ ಹಾಗಿದ್ರೆ ಯೂಸ್ಫುಲ್ ಅಂತ ಗೊತ್ತಿಲ್ಲ, ಅದು ಸಮಸ್ಯೆ ಇರೋದು. ಇದು ಯೂಸ್ಲೆಸ್ ಅಂತೂ ಗೊತ್ತಿಲ್ಲ, ಅದು ಯೂಸ್ಫುಲ್ ಅಂತೂ ಗೊತ್ತಿಲ್ಲ, ಹೀಗಾಗಿ ಮಿಸ್ಯೂಸ್ ಮಾಡ್ತಾ ಇದೆಯಲ್ಲ ಕೂಡ. ಪಾದೌ ಹರೇಹೇ ಮುಕುಂದ ಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮ್. ಅವ್ರ ಭಕ್ತರ ಪಾದ ಮುಟ್ಟೋದೇ ಒಂದು ದೊಡ್ಡ ಪುಣ್ಯ. ಘ್ರಾಣಂಚ ತತ್ಪಾದ ಸರ್, ಇವತ್ತು ಕೈ ಮುಟ್ಟ ಅಭ್ಯಾಸ ಬಂದಿದೆ, ಶೇಕಾಡ್ಸ್ಕೊಡೋ ಅಭ್ಯಾಸ ಬಂದಿದೆ. ಪರಸ್ಪರ ಆತ್ಮೀಯತೆ ತೋರಿಸ್ಲಿಕ್ಕೆ ಬಿಡ್ತಾರೆ, ಅಲ್ಲಿ ಪಾದ ಮುಟ್ಟಬೇಕು. ಘ್ರಾಣಂಚ ತತ್ಪಾದ ಸರೋಜ ಸೌರಭೇ, ಪರಮಾತ್ಮನ ಪಾದವೇ ಕಮಲ, ಅಲ್ಲಿನೇ ಇರೋ ಪರಿಮಳ. ಹಾಕಿದ ಹೂವನ್ನಲ್ಲ, ಪರಮಾತ್ಮನ ಪಾದವೇ ಕಮಲ, ಅಲ್ಲಿರೋ ಧೂಳೇ ನಮಗೆ ಬೇಕಾದ್ದು, ಅದು ಡೈರೆಕ್ಟ್. ಅದು ಆ ರೀತಿ ಚಿಂತನೆ ಮಾಡಬೇಕು. ಶ್ರೀಮತ್ ತುಳಸ್ಯಾಂ ರಸನಾಂ ಸ್ವದರ್ಪಿತೇ, ತುಳಸಿ ಭಕ್ಷಣ ಕೂಡ ಮಾಡಬೇಕು. ತುಳಸಿ ಭಕ್ಷಣ ಮಾಡಬೇಕು, ನಿರ್ಮಾಲ್ಯ ತುಳಸಿನ ಬಹಳ ಮುಖ್ಯ. ಪಾದವು ಹರೇ ಹೇ ಕ್ಷೇತ್ರ, ಅದು ಎಷ್ಟೊಂದು ನಿಯಮ ಇದೆ, ಹೆಚ್ಚೆಚ್ಚು ತಗೊಳಗಿಲ್ಲ. 3 ಮೇಲೆ ತಿನ್ನಬಾರ್ದು ತುಳಸಿನ, ತುಳಸಿ ದಳನ 3ಕ್ಕಿಂತ ಹೆಚ್ಚು ತೊಗೊಳ್ಬಾರ್ದು. ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ತೊಗೊಳದೇ ಇರೋದು ಒಳ್ಳೆಯದಲ್ಲ. ಎಲ್ಲರಿಗೂ ಅಮೃತ ಕೂಡ ಮಿತಿ ಇರುತ್ತಲ್ಲ, ಹಾಗೆ ತೀರ್ಥ 3 ಸರ್ತೆ ಜಾಸ್ತಿ ಕುಡಿದ್ಬಿಟ್ರೆ ಕುಡಿಬಾರದು ಅಷ್ಟೇ. 3 ತುಳಸಿ ದಳ, 3 ತುಳಸಿ ತಿನ್ನಬೇಕು, ಒಂದೊಂದು ತೀರ್ಥಕ್ಕೆ ಒಂದೊಂದು ದಳ, ಅಲ್ಲಿ ಅಷ್ಟೇ, ಹೆಚ್ಚು ತೊಗೊಳಗಿಲ್ಲ. ಅದು ತೀರ್ಥ ಸಮೇತ ಇವೆಲ್ಲ ಒಳಗೆ ನಿಜವಾಗ್ಲೂ ತೊಗೊಳ್ಳೋದು. ಉಳಿದೆಲ್ಲ ಏನಾದ್ರು ಅದು ಸಮೇತ ಅದು ಡೈರೆಕ್ಟ್ ತೊಗೋತಾರೆ ತೀರ್ಥದಲ್ಲಿ, ಡೈರೆಕ್ಟ್ ಇಲ್ಲ. ಯಾವುದ್ರಲ್ಲಿ ಬಂತಿದೆ ಅದೇಗ ಪ್ರಾಣ ಇದರಲ್ಲಿ ಸೇರುತ್ತೆ, ಯಾವುದರಲ್ಲಿ ಪ್ರಾಣ ಅದರ ಅನ್ನದೊಳಗೆ ಸೇರ್ಕೊಂಡು ಬರುತ್ತೆ. ಆಗ ತಗೊಂಡಾಗ ಇದು 3 ಮಿನಿಮಮ್ ತೊಗೊಳ್ಳೇಬೇಕು. ಹೌದು 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 ಹೌದು, ತೀರ್ಥ ಸಮೇತ ಡೈರೆಕ್ಟಾಗಿ. ಉಳಿದೆಲ್ಲ ಡೈರೆಕ್ಟ್ ಇಲ್ಲ, ಅದು ಬಂದ ಸೇರ್ಕೊಂಡಿರ್ತಾರೆ, ಸೇರ್ಕೊಳ್ಳೋದು. ಹಾಂ, ಬರೀ ಬೆಲ್ಲ ತಿನ್ನೋದು ಹೇಗಿರುತ್ತೆ, ಹಾಲಿಗೆ ಹಾಕಿ ಕುಡಿಯೋದು ಹೇಗಿರುತ್ತೆ ಆ ಥರ. ಅದು ಬೆಲ್ಲ ಅದಲ್ಲ ಇರುತ್ತಾರೆ, ಹೌದು ಆ ಥರ. ಬರೀ ಬೆಲ್ಲ ತೊಗೊಂಡೆ ಬೆಲ್ಲ, ಬರೀ ತುಳಸಿ ತಿನ್ನೋದು ಇಷ್ಟೇ, ಹೆಚ್ಚು ತೊಗೊಳಗಿಲ್ಲ. ಏವಂ ಸದಾ ಪಾದೋ ಹರೇ ಕ್ಷೇತ್ರ ಪದಾನುಸರ್ಪಣೆ, ಕಾಲೆಲ್ಲ ಪಾದಯಾತ್ರೆ, ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು. ಎಲ್ಲಿ ದೇವಸ್ಥಾನಕ್ಕೆ ಹೋದಾಗಲ್ಲ, ನಡಿಬೋದೆಲ್ಲ ತೀರ್ಥಯಾತ್ರೆ. ಇಲ್ಲಿಂದ ಪ್ರವಚನ ಕೇಳಕ್ಕೆ ಹೋದ, ಅದಕ್ಕೆ ಹೇಳ್ತಾರೆ ಪದೇ ಪದೇ ಅಶ್ವಮೇಧ, ಒಂದೊಂದು ಹೆಜ್ಜೆ ಹಾಕಿದರೆ ಅಶ್ವಮೇಧ ಮಾಡಿದ ಪುಣ್ಯ ಬರುತ್ತೆ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಸಾರ್ಥಕ ಮಾಡ್ಕೋಬೇಕು. ಕ್ಷೇತ್ರ ಪದಾನುಸರ್ಪಣೆ ಶಿರೋ ಹೃಷಿಕೇಶ ಪದಾಭಿವಂದನೆ, ತಲೆಯನ್ನು ದೇವರ ಪಾದಕ್ಕೆ ಸಾಗಿಸ್ಬೇಕು. ಕಾಮಂತು ದಾಸ್ಯೇ, ಯಾವಾಗಲೂ ಇಷ್ಟ ಇರಬೇಕು, ನಾನು ಪರಮಾತ್ಮನ ದಾಸ ಅಂತ ಹೇಳ್ಕೊಡೋದ್ರಲ್ಲಿ. ಗೌರ್ಮೆಂಟ್ ಸರ್ವೆಂಟ್ ಅವ್ರು ಹೇಗಿರ್ತದೆ, ಗೌರ್ಮೆಂಟ್ ನಾನು ಅಂಬೋದು ಹೇಗಿರ್ತದೆ. ಕಾಮಂತು ದಾಸ್ಯೇ ನತು ಕಾಮ ಕಾಮ್ಯಯ ಯದುತ್ತಮಶ್ಚ, ಇಷ್ಟಪಟ್ಟದ್ದೆಲ್ಲ ಪಟ್ಟರೆ ಅದು ಕಾಮನೆ ಅಲ್ಲ, ದಾಸನಾಗಬೇಕು, ಅದು ನಿಜವಾದ ದೊಡ್ಡ. ಯದುತ್ತಮ ಶ್ಲೋಕ ಜನಾಶ್ರಯಾಂ ರತಿಂ, ಉತ್ತಮ ಜನಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಆಸಕ್ತಿ ಇರಬೇಕು ಯಾವಾಗ. ಏವಂ ಸದಾ ಕರ್ಮ ಕಲಾಪವಾತ್ಮನಃ ಪರೇಹಿ ಯಜ್ಞೇ ಭಗವತ್ಯಧೋಕ್ಷಜೇ ಸರ್ವಾತ್ಮಭಾವಂ ವಿದಹನ್ಮಹೀಮಿಮಾಂ ನನ್ನಿಷ್ಟ ವಿಪ್ರಾಭಿಹಿತ ಶಶಾಸಃ. ಈ ಶ್ಲೋಕನು ಅಂಬರೀಷ ಮಾಡಿ. ಮತ್ತು ರಾಜ್ಯ ಆಳ್ತಿದ್ದ ಬಿಡ್ತು, ಇದೇ ಕೆಲಸ ಮಾಡ್ಕೊಂಡು ಕೂತ್ಬಿಟ್ಟಿದ್ದ ಅಂತ ಕೇಳಿದ್ರೆ, ರಾಜ್ಯ ಆಳ್ತಾ ಇದ್ದ, ರಾಜ್ಯದ ಅದೇ ಗಮನ ಕೊಡ್ತಾ ಇದ್ದ. ಹಂಗೆ ಊಟ ಮಾಡ್ತಾನೆ, ಅನ್ನದಲ್ಲಿ ಯಾರಿದ್ದಾರೆ ಚಿಂತನೆ ಮಾಡ್ದ, ಊಟ ಆಯಿತು ದೇವ್ರ ಚಿಂತನೆ ಆಗೋಯ್ತು. ಗೊತ್ತಾಯ್ತು? ಆ ರೀತಿಯಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ದೇವರು ನೋಡ್ತಿದ್ದ. ಅಂದರೆ ರಾಜನಾಗಿ ತನ್ನ ಕರ್ತವ್ಯಗಳನ್ನು ದೇವರ ಆರಾಧನೆ ಅಂತ ಹೇಳ್ಕೊಂಡೇ ಮಾಡೋದ್ರಿಂದ ಈ ರೀತಿ ಎಲ್ಲ ಆಗಲೇ ಸರಿ ಹೋಗ್ತಾ ಇತ್ತು. ಭಗವತ್ಯಧೋಕ್ಷಜೇ ಸರ್ವಾತ್ಮಭಾವಂ ವಿದಧನ್ಮಹೀಮಿಮಾಂ, ಸರ್ವಸ್ವಾಮಿ ಪರಮಾತ್ಮನೇ ಅಂತ ಇಟ್ಕೊಂಡು ಮತ್ತೆ ರಾಜ್ಯ ಗೈಡೆನ್ಸ್ ಯಾರು ಕೊಡ್ತಿದ್ರು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ತನ್ನಿಷ್ಠ ವಿಪ್ರಾಭಿಹತಶ್ಯ ಶಾಸಃ, ಭಗವದ್ಭಕ್ತರಾದಂತಹ ಬ್ರಾಹ್ಮಣರ ಸಲಹೆ ತಗೊಂಡು ರಾಜ್ಯ ಆಳ್ತಿದ್ದ. ಅರ್ಥ ಆಯ್ತಾ? ಬ್ರಾಹ್ಮಣರ ಸಲಹೆ ತಗೊಂಡು ರಾಜ್ಯಭಾರ ಮಾಡ್ತಿದ್ದ. ಇವರು ನಿಜಾಮರು ಅವರೆಲ್ಲ ದಿವಾನ್ರು ಏನಿರ್ತಿದ್ರು, ಸಾಮಾನ್ಯ ಬ್ರಾಹ್ಮಣರು. ಗೊತ್ತಾಯ್ತಾ? ಇಲ್ಲಿ ಹೈದರಾಲಿ ಅವರಿಗೆಲ್ಲ ಪೂರ್ಣ ಏನು ಇರ್ತಿದ್ರು. ಅಂದರೆ ಬ್ರಾಹ್ಮಣ ಗಾಡಿ ಸ್ಯಾಕ್ ತಗೋಬೇಕು ಅಂದರೆ ಅವ್ರಿಗೆ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅವರಿಗೆ. ಇನ್ನೊಬ್ರು ಅವ್ರು ಬಂದು ಕೂತ್ಬಿಡ್ತಾರೆ, ಆಮೇಲೆ ಓಡಿಸ್ಬಿಟ್ಟು ಇವರು ಕೊಡೋದಿಲ್ಲ ಅಂತ ಕೊಡೋದು. ಆದ್ದರಿಂದ ಯಾರ ಸೇಫ್ ಇದು. ಗೊತ್ತಾಯ್ತಾ? ಸಂಬಂಧಪಟ್ಟವರು ರಾಜಕಾರಣಿ ಸಂಪರ್ಕ ಮಾಡಿಬಿಟ್ಟು ಅವ್ರು ಆದಷ್ಟು ಬುದ್ಧಿ ಬರೋದಂತೆ ನೋಡ್ಕೋತಾರೆ. ಅವ್ರನ್ನ ಬಂದುಬಿಟ್ರೆ ಡಿಸ್ಮಿಸ್ ಮಾಡಾಕ್ಬಿಡ್ತಾರೆ. ಅವ್ರು ಬಂದರೆ ತಮ್ಮ ಸ್ಥಾನ ಕಂಡಿಡ, ಇವ್ರು ಕಂಡಿಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ಈ ಮಕ್ಕಳು ಕೂಡ ಏನೋ ತಿಂತಿರ್ತಾರೆ, ಕೊಟ್ಟು ಹೋಗ್ಬೇಕಾದ್ರೆ ತಮ್ಮ ಫ್ರೆಂಡ್ಸ್ ಕೈಲಿ ಕೊಡೋದಿಲ್ಲ.
ತಾತನ ಕೈಲೋ ಮುಕ್ತಾತನ ಕೈಲೋ ಕೊಡ್ತಾರೆ, ಅವ್ರಿಗೆ ಗ್ಯಾರಂಟಿ ತಿನ್ನೋದಿಲ್ಲ ಅಂತ ಗೊತ್ತಿವ್ರೆ. ಅದು ತಿನ್ನಕ್ಕೆ ಬರೋದಿಲ್ಲ ಅವನಿಗೆ, ತಿನ್ನೋದಿಲ್ಲ, ಸೇಫ್ ಅಂತ ಅರ್ಥ. ಆ ಥರದ ಇರಬೇಕು. ಬ್ರಾಹ್ಮಣರಿಂದ ಯಾಕೆ ನಂಬ್ತಿದ್ರು ಅಂತ ಇವತ್ತು ನಂಬಾಗಿಲ್ಲ, ಯಾಕಂದ್ರೆ ಎಲ್ಲರೂ ರಾಜಕಾರಣಿಗೆ ಅದಾಗಿಬಿಟ್ಟಿದ್ದಾರೆ. ಆದ್ದರಿಂದ ಮನೆಯಲ್ಲೇ ರಾಜಕಾರಣ ಶುರು ಮಾಡ್ತಾರೆ. ರಾಜಕಾರಣ ಅಂದ್ರೆ ಏನು? ಪಕ್ಷಪಾತ ಬುದ್ಧಿ ಆಗಲ್ಲ ಅಂತ ಅರ್ಥ. ಅದೆಂದೂ ಇರಬಾರ್ದು. ರಾಜಕಾರಣಕ್ಕೆ ಒಳ್ಳೆ ಹೆಸರಿದೆ, ಅದು ಕೆಟ್ಟ ಹೋಗ್ಬಿಡ್ತು ಮಾಡಕ್ಕೆ ಶುರುವಾದಾಗ. ಆ ರೀತಿ ಆಗಬಾರ್ದು. ಆ ದೃಷ್ಟಿಯಿಂದ ಸಣ್ಣ ರಾಜ್ಯ ಮಾಡಿಕೊಂಡಿದ್ದು ಅಂದರೆ ಇವತ್ತು ಕೂಡ ನಡೀತಕ್ಕಂಥ ಮಾತು. ವಿಪ್ರಾಭಿಹಿತ ಶಶಾಸಃ ಬಿಲೆ ಬಿತ ಬತಾರ್ ಬತ ಉರುಕ್ರಮ ವಿಕ್ರಮಾನ್ಯೇ ನ ಶೃಣ್ವತಃ. ಕಾರಣ ಇದಿಷ್ಟು ಕೃಷ್ಣಾಮೃತ ಮಹಾಣವನ್ನೇ ಪೂರ್ತಿಯಾಗಿ. ಕರ್ಣಪುಟೇ ನರಸ್ಯ ಜಿಹ್ವಾಸತಿ ದಾರ್ದುರಿಕೆ ವಸೂತ ನ ಚೇತ್ ಪ್ರಗಾಯತಿ ಉರುಗಾಯಗಾಥಾಂ. ಬಿಲೆ, ಯಾವ ಕಾರ್ಯ ದೇವರ ವಿಷಯ ಕಥೆ ಕೇಳದೆ ಹೋದರೆ ಅವೆರಡು ರಂಧ್ರಗಳಷ್ಟೇ, ಎರಡು ಹೋಲಿದೆ ಅಷ್ಟೇ ಹೊರತು ಅದು ಸಾರ್ಥಕ ಇಲ್ಲ. ಇವರನ್ನು ಏವಂ ಸದಾ ಬಿಲೆ ಬತ ಉರುಕ್ರಮ ವಿಕ್ರಮಾನ್ಗೆ ನ ಶೃಣ್ವತಃ. ಯಾವುದು ಪರಮಾತ್ಮನ ಮಹಿಮೆಗಳನ್ನು ಕೇಳೋದಿಲ್ವಲ್ಲ, ಎರಡು ರಂಧ್ರಗಳು ಮಾತ್ರ. ಕರ್ಣಪುಟೇ ನರಸ್ಯ ಜಿಹ್ವಾ ಅಸತಿ ದರ್ದುರಿಕೇವ. ಈ ಪರಮಾತ್ಮನ ವಿಷಯ ಮಾತಾಡದೆ ಹೋದರೆ ನಾಲಿಗೆ ಎಲ್ಲದು ಕಪ್ಪೆ ಬಟಗುಡ್ಸಾಗತ್ತೆ. ಕಪ್ಪೆ ವೈರೋ ಅಟಗುಡ್ತಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗೆ. ಅದು ಬಟಗುಟ್ರು ಏನು ವೇಸ್ಟ್ ಅಂತ ಅರ್ಥ. ಸೂತ ನಚೇತ್ ಪ್ರಗಾಯತ್ ತುರುಗಾಯ ಗಾಥಾಂ. ಕಪ್ಪೆ 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 ಬಾಯಿ ಕಪ್ಪೆ ಬಟಗುಟ್ಟುವಿಕೆ. ಭಾರ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಂಗಂ ನಮೇತ್ ಮುಕುಂದಂ ಶಾವೌ ಕರೌ ನೋ ಕೃತಃ ಸಪರ್ಯಾಂ ಹರೇರ್ಲಸತ್ ಕಾಂಚನ ಕಂಕಣೌ ವಾ. ಭಾರ ಪರಂ ಪಟ್ಟ ಕಿರೀಟಂ ಅಪಿ ಉತ್ತಮಾಂಗಂ ನಮೇತ್ ಮುಕುಂದಂ. ಏನು ಕಿರೀಟ ಹಾಕ್ಕೊಂಡಿದ್ದಾನೆ, ವೈಭವನೇ ವೈಭವ, ಆದರೆ ದೇವರು ನಮಸ್ಕಾರ ಮಾಡೋದಿಲ್ಲ. ಅದೇನು ಗೊತ್ತಾ? ಭಾರ. ಕೂಲಿಯವರು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ ಕಿರೀಟದ ಅಷ್ಟೇ. ಇವರು ಕೂಲಿ ಕೆಲಸ ಮಾಡ್ತಾರೆ ಅಂತ ಅರ್ಥ. ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ರೆ ಅದು ಸಾರ್ಥಕ, ಇಲ್ಲದ ಹೋದ್ರೆ ಇಲ್ಲ. ಇವ್ರು ಕೂಲಿಯವ್ರು ತಲೆ ಮೇಲೆ ತಗೊಂಡು ಹೋಗ್ತಾರ್ತಾನೆ ಅಷ್ಟೇ. ಇವರು ಕಿರೀಟ ಹೊತ್ಕೊಂಡು ಹೋಗ್ತಾರೆ ಅಷ್ಟೇ. ಭಾರ ಹೊತ್ತಾಗ ಉಪಯೋಗ ಇಲ್ಲ. ಇವ್ರು ನಮಸ್ಕಾರ ಮಾಡಿದಾಗ ಏನು ಬಂತು? ಅದಕ್ಕಾಗ ಭಾರಿ ಬೆಲೆ ಬಂತು. ಜಿಹ್ವಾ ಸತಿ ಭಾವಕ ಶಾವವು ಕರವು, ಅವ್ರು ಹೆಣದ ಕೈಗಳು. ನಾವು ಕುರುತಃ ಸಪರ್ಯಾಂ ನ. ದೇವ್ರ ಕಥೆ ಕೇಳದೆ ಮಾಡದೆ ಪೂಜೆ ಮಾಡದೆ ಹೋದರೆ ಶವದ ಕೈಗಳು. ಹರೇ ರೇ ಲಸತ್ ಕಾಂಚನ ಕಂಕ. ಏನ್ರಿ ಹಾಗಲ್ಲ ಅಂತಿರಲ್ಲ, ಏನೋ ಕಣಗ ಎಡಗ ಏನು ಹಾಕೊಂಡ್ಬಿಟ್ಟಿದ್ದಾರೆ ಗೊತ್ತಾ ಅಂತ ಕೇಳಿದರೆ ಅದು ಹೆಣಕ್ಕೆ ಶೃಂಗಾರ ಅಷ್ಟೇ. ಅದಕ್ಕೇನಂತೆ ಶವಕ್ಕೆ ಶೃಂಗಾರ ಮಾಡಿದಾಗಂತ ಮಾತಿದೆ. ಹಾಗೇನು ಉಪಯೋಗ ಇಲ್ಲ ಅದರಿಂದ. ಇನ್ನು ಯಾವ ಕೈಯಲ್ಲಿ ಆಭರಣಗಳೂ ಇಲ್ಲ. ದೇವರ ಸೇವೆ ಅದೇ ಆಭರಣ, ಅದಕ್ಕಿಂತ ದೊಡ್ಡ ಸೇವೆ ಬೇಕಿಲ್ಲ. ಗೊತ್ತಾಯ್ತು? ಅದಕ್ಕಿರೋ ವ್ಯಾಲ್ಯೂ ಇದಕ್ಕಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ವ್ಯಾಲ್ಯೂಸನ್ನು ಜನ ಮರೆತು ಬಿಟ್ಟಿದ್ದಾರೆ. ಭಾರಿ ಅನ್ಯಾಯ. ಕಂಕಣವ ಬರ್ಹಾಯಿತೇತೆ ನಯನೇ ನರಾಣಾಂ ಲಿಂಗಾನಿ ವಿಷ್ಣೋರ್ನ ಪರಿಜ್ಞ ನಿರೀಕ್ಷತೋ ವೈ. ಯಾರು ಭಗವತ್ಕರನ್ನು ದರ್ಶನ ಮಾಡೋದಿಲ್ಲ ಅವರ ಕಣ್ಣುಗಳೆಲ್ಲ ಏನು ಗೊತ್ತಾವೋ? ಬರ್ಹಾಯಿತೆ, ನವಿಲುಗರಿಯ ಕಣ್ಣುಗಳು. ಅವು ಕಾಣುತ್ತಾ? ಕ್ಲಿಯರಾಗಿ ಕಣ್ಣು ಕಂಡಾಗ ಕಾಣುತ್ತೆ, ಕಣ್ಣಿಲ್ಲ ಅದು. ಆ ಥರ ಅಂದರೆ ಸುಮ್ಮನೆ ಡೂಪ್ಲಿಕೇಟ್ ಇಟ್ಟಾಗತ್ತೆ ಹೊರತೇನೂ ಇಲ್ಲ. ಮಾ ಪಾದೌ ನೃಣಾಂತೌ ಧ್ರುಮಜನ್ಮ ಭಾಜೌ ಕ್ಷೇತ್ರಾಡಿ ನಾನಂ ವ್ರಜತೋ ಹರೇರ್ಯೌ. ಅವರ ಕಾಲಗಳಲ್ಲ, ಧರ್ಮ ಮರದ ಕಾಲಿತ್ತಾಗೆ, ಮಂಚದ ಕಾಲ ಅಂತಾರಲ್ಲ ಹಾಗೆ. ಯಾಕೆಂದರೆ ಅವ್ರಿಗೆ ಏನಿಲ್ಲ, ದೇವಸ್ಥಾನಕ್ಕೆ ಹೋಗೇ ಗೊತ್ತಿಲ್ಲ ಅವರಿಗೆ, ಆದ್ದರಿಂದ ಉಪಯೋಗ ಇಲ್ಲ. ಹರೇರ್ಯೌ ಕೊಟ್ಟು ಹೇಳ್ತಾರೆ ಜೀವನ್ ಶವಃ. ಒಟ್ಟಿಗೆ ಮನುಷ್ಯ ಎಂಥವನವನು ಬದುಕಿರೋ ಹೆಣ. ತಿರ್ದಿರ್ತಾ ಇರ್ತಲ್ಲ, ಯಾವುದೋ ವೆಂಟಿಲೇಟರ್ ಬದುಕಿರ್ತಾರಲ್ಲ ಆ ಥರ ಏನಿಲ್ಲ. ಬರೀ ಉಸಿರಿದ್ದಾರೆ. ಜೀವನ್ ಶವ ಅಷ್ಟೇ. ಬದುಕಿದ್ದಾರೆ, ಬದುಕಿಲ್ಲ. ಜೀವನ್ ಶವ ಜೀವನ್ ಮೃತ ಅಂತ ಕರೀತಾರಲ್ಲ ಅದೇನೆ. ಭಾಗವತಾಂಘ್ರಿ ರೇಣುಂ ನ ಜಾತು ಮರ್ತ್ಯೋಭಿಲಷೇತಯಸ್ತು. ಭಗವದ್ವತ್ತರ ಪಾಲಿಗೆ ನಮಸ್ಕಾರ ಮಾಡಿದೆ. ಇವತ್ತಂತೂ ವಾಟ್ಸಪ್ ಬೈಕೊಂಡು ಓಡಾಡ್ತಾರೆ, ಬಾಯಿ ಬಂದ ಬೈತಿರ್ತಾರೆ. ಈಗ ಇವ್ರು ಒಪ್ಪಿದ ಸತ್ಯ ಅದು ಗೊತ್ತೇ ಇಲ್ಲ, ಇನ್ನು ಪ್ರೂವೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಪೂರ್ವ ಆದ್ಮೇಲೂ ಬೈಬಾರ್ದು, ಜಡ್ಜ್ಮೆಂಟ್ ಕೊಡ್ತಾನೆ ಅಷ್ಟೇ. ಇವನಿಗೆ ಹೀಗೆ ಶಿಕ್ಷೆ ಕೊಡಿ ಅಷ್ಟೇ. ಬೈತಾನೆ ಕರೆದು ಬಾಯಿ ಬಂದ ಬೈಯೋದಿಲ್ಲ, ಕೊಟ್ಟು ಕಳಿಸ್ಬಿಡುತ್ತೆ. ಆರ್ಡ್ರ್ ಕಾಪಿ ಕೊಟ್ಟರೆ ಬೋದಿಲ್ಲ ಅಷ್ಟೇ. ಕೂಗೋದು ಕಿರಿಸೋದು ಮಾಡಬೇಕಾಗಿಲ್ಲ. ಅಂದರೆ ತಪ್ಪಿತ ಕೊಲೆಗಡೆಗೆ ಶಿಕ್ಷೆ ಮಾಡಬೇಕಾದ್ರೂ ಕೂಡ ಅವನಿಗೇನಿಲ್ಲ, ನಿರ್ಲಿಪ್ತ ಮನೋಭಾವ ಇದೆ. ಇವು ಯಾರ್ಯಾರು ಹೇಗೆ ಬೈತಾ ಇರೋದು ಅಸಹ್ಯ ಆಗಿಬಿಡುತ್ತೆ. ಆ್ಯಕ್ಚುಲಿ ಅದೆಲ್ಲ ಈಗೆಲ್ಲ ಹೊಸ ಕಾನೂನು ಮಾಡಿ ಹಾಗೆಲ್ಲ ಧರ್ಮದಲ್ಲಿ ಬೈದರೆ ಶಿಕ್ಷೆ ಅಪರಾಧ ಅಂತ ಮಾಡಿದ್ದಾರೆ. ಅದೆಲ್ಲ ಯಾರು ಹೇಳೋರಿಲ್ಲ, ಕೇಳೋದಿಲ್ಲ.
ಇದು ತಪ್ಪು. ಒಪ್ಪದೆ ಆದರೆ ಒಪ್ಪೋದಿಲ್ಲ ಅಂತ ಹೇಳಿ ಇದು ತಪ್ಪಲ್ಲ. ಅದು ಏನು ದೋಷ. ಡಾಕ್ಟ್ರೇ ವಾಸಿಯಾಗಿಲ್ಲ ನೀವು ಕೊಟ್ಟ ಔಷಧಿಯಿಂದ ಏನು ತಪ್ಪಲ್ಲ. ಅನ್ಕೊಂಡು ಬೇರೆ ಔಷಧಿ ಕೊಡೋಕೆ ಅನುಕೂಲ ಆಗುತ್ತೆ. ಅದು ಏನೋ ನೀವು ಕೊಟ್ಟಿದ್ದು ಪ್ಲೇಸ್ ಬೇಕಂತ ಹೋದರೆ ಪ್ಲೇಸ್ ಬರೋದಿಲ್ಲ. ಅವ್ನು ಕೊಟ್ಟಿದ್ದು ನಿಮ್ಮನೇ ಶೂಟ್ ಆಗಿಲ್ಲ ಇರದೇ ಆಗ್ಬೋದು. ಪ್ರತಿಯೊಂದರಲ್ಲೂ ಕೂಡ ಹೇಳೋದು ಎಷ್ಟು ಮುಖ್ಯನೋ ಅದಕ್ಕೊಂದು ರೀತಿ ನೀತಿ ಅಂತಿರೋದು. ಆ ರೀತಿ ನೀತಿಯಲ್ಲಿ ಹೇಳಬೇಕು. ಅದನ್ನ ಬಿಟ್ಟು ಮಾತಾಡಿ ಒಂದು ಭಾರಿ ಧರ್ಮ ಹೇಳ್ತೇನೆ ಅಂತ ದೊಡ್ಡ ಅಧರ್ಮ ಮಾಡ್ತಾ ಇದ್ದಾನೆ. ಹೇಳ್ತಿರೋ ಧರ್ಮ ಆಗ್ತಿರೋದು ಏನಲ್ಲಿ ದೊಡ್ಡ ಅಧರ್ಮ ಆಗುತ್ತೆ. ಅವ್ರಿಗೆ ಗೈಡೆನ್ಸ್ ಕೊಡೋರು ಹೇಳಬೇಕಾಗಲ್ಲ, ಬೈಬಾರ್ದು ಅಂತ ಹೇಳಿದ್ರು. ಹೋಗು ಕೆಲಸ ಮಾಡು, ಸುಮ್ಮನೆ ಬಾ, ಬೈಯೋ ಹಕ್ಕು ನಿನಗಿಲ್ಲ ಅಂತ ಹೇಳಿದ್ರು. ಜೀವಂಚವೋ ಭಾಗವತಾಂಘ್ರಿರೇಣುಂ ನ ಜಾತು ಮರ್ತ್ಯೋಭಿಲಷೇತ ಯಸ್ತು ಶ್ರೀವಿಷ್ಣುಪದ್ಯ ಮನುಜಸ್ತು ಲಸ್ಯಾಹ ಶಸನ್ ಶವಃ ಯಸ್ತು ನವೇದ ಗಂಧಂ. ಎರಡು ಸತ್ತು ಜೀವನ್ ಶವಃ ಶಸನ್ ಶವಃ. ಉಸಿರಾಡೋ ಹೆಣ, ವೆಂಟಿಲೇಟರ್ ಕರೆಕ್ಟಾಗಿ ವೆಂಟಿಲೇಟರ್ ಉಸಿರಾಡೋ ಹೆಣ ಇದ್ದಾಗೆ. ಎಷ್ಟೋ ಕಡೆ ಇಲ್ಲಿ ನಮ್ಮಲ್ಲಿ ಕಡಿಮೆ ಅದು, ಬೇರೆ ದೇಶದಲ್ಲಿ ಅದೇ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಅಂತ. ಅಂಥವ್ರು ಬದಿಸಿರ್ಬೇಕು ಎಷ್ಟು ವರ್ಷಕ್ಕೆ. ಏನೋ ಒಂದು ಕಾರ್ಯಕ್ರಮ ಎಲ್ಲಿವರೆಗೂ ಬದಿಸಿರ್ಬೇಕು. ಅದು ಆ್ಯಕ್ಚುಲಿ ಡೆಡ್, ಆಲ್ ಪ್ರಾಕ್ಟಿಕಲಿ ಡೆಡ್ಡೇ ಆತ. ಬದಿಗೆ ಇನ್ನೂ ಬಯಲಿಗೆ ಬಂದಿಲ್ಲ ಅಂತ ಕೂತಿರೋದು ಅಷ್ಟರ ಮಟ್ಟಿಗೆ ಅವ್ರಿಗೆ ಇನ್ನೇನಿಲ್ಲ. ಅವ್ರ ಬಯಲಿಗೆ ಅಂದರೆ ಅರ್ಥ ಬೇರೆ ಇರುತ್ತೆ. ಎಷ್ಟು ನವೇದ ಗಂಧಂ, ಯಾರು ನಿರ್ಮಾಲ್ಯ ತುಳಸಿಯ ಗಂಧವನ್ನು ಆಗ್ರಹಿಸಿ ಗೊತ್ತಿಲ್ಲ ಅವರೆಲ್ಲ ಕೂಡ ಬದುಕಿರೋ ಶವಗಳೇ. ನಿಷ್ಕಿಂಚನ ಮೈ ಅನುರಕ್ತ ಚೇತಸಃ ಶಾಂತ ಮಹಾಂತೋಖಿಲ ಜೀವನಾಲಾಹ ಕಾಮೈರನಾಲಬ್ಧ ಧಿಯೋ ಜುಷೋ ಯೇ ತೈರೈರವೇಕ್ಷಂ ಹಿ ಬಿದು ಸುಖಂ ಮಮ. ಆದರೆ ಯಾವುದೂ ಇಲ್ಲ, ನಿಷ್ಕಿಂಚನ ಮೈ ಮೇಲೊಂದು ಆಭರಣ ಇಲ್ಲ, ಮನೆಯಲ್ಲಿ ಏನೇನೂ ಇಲ್ಲ. ಆದರೆ ಮೈ ಅನುರಕ್ತ ತನ್ನ ಕಂಡ್ರೆ ಪಂಚಪ್ರಾಣ ಅವರಿಗೆ. ಅವರಂಥ ಶೋಭೆ ಯಾರಿಗೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರ ನಿಜವಾದ ಶೋಭೆ ಅವರದ್ದು. ಆಚಾರ ಒಂದು ಕಡೆ ಕೂತರು ಅಂದರೆ ಇಡೀ ಇದಕ್ಕೆ ಎಲಿಮಿನೇಟ್ ಆದಾಗ ಅದು 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 ಭೂಷಣಪ್ರಾಯ. ಅವರೇ ಭೂಷಣ, ಅವ್ರು ಇನ್ನೊಂದು ಭೂಷಣ ಬೇಕಿಲ್ಲ. ಅವರೇ ಕೌಸ್ತುಭ ಯಾತಕ್ಕೆ ಹೊಡಿತಾ ಇದೆ ಅಂದರೆ ಕೃಷ್ಣ ಹಾಕಿಕೊಂಡಿದ್ದೆ, ಹಾಕೊಂಡು ಕೃಷ್ಣ ಹೊಡಿತಾ ಇಲ್ಲ, ಕೌಸ್ತುಭ ಹೊಡಿತಾ ಇದೆ ಅಂತ ಹೇಳ್ತಾರೆ. ಶಾಂತಾಹ ಮಹಾಂತಹ ಅಖಿಲ ಜೀವ ವತ್ಸಲಾಹ. ಯಾರನ್ನ ಕಂಡ್ರೂ ಅವರಿಗೆ ನೋವು ಖುಷಿ, ಒಳ್ಳೇದು ಮಾಡಬೇಕು. ಒಂದು ಜೀವ ಒಂದು ಪ್ರಾಣಿ ಸಿಕ್ತಂದ್ರೆ ಅದಕ್ಕೆ ಬಲಿಹರಣ ಅಂದರೆ ಏನದು? ಎಲ್ಲ ಪ್ರಾಣಿಗಳು ತಿನ್ನಲಿ ಅಂತ ಹಾಕೋದು. ಎಲ್ಲ ಪ್ರಾಣಿಗಳು ಬಿಸಾಕೋದಲ್ಲ, ಹಂಚೋದು ಅಂತ ಅರ್ಥ. ಈ ಹಾಕೋದು ಹೀಗೆ ಹಾಕ್ತಾನೆ, ಬಿಸಾಕ್ತಾ ಇಲ್ಲ ಅವನು. ಯಾರು ಮುಟ್ಲಿ ಅಂತ ಎಲ್ಲೆಲ್ಲೋ ಇದೆ ಪಾಪ, ಈಗ ಒಂದೊಂದೇ ಕೊಡೋಕ್ಕಾಗತ್ತಾ? ಆ ರೀತಿ ಕೊಡ್ತಾರೆ. ಅದಕ್ಕೆ ಬಲಿಹರಣದ ಅರ್ಥ ಆಗುತ್ತೆ ಅದರಿಂದ. ಅಖಿಲ ಜೀವ ವತ್ಸಲಾಹ ಕಾಮೈರನಾಲಬ್ಧ ಧಿಯೋ ಜುಷೋ ಯೇ ತೈರ್ನೈರ್ಯಪೇಕ್ಷಂ ಹಿ ವಿದು ಸುಖಂ ಮಮ. ಅವರಿಗೆ ಏನು ಇದೇ ಇಲ್ಲ, ಅವ್ರ ಸುಖ ಬೇರೆಯೇ, ಈ ಸುಖ ಅಲ್ಲ. ಅಪೇಕ್ಷೆ ಪಟ್ಟು ಪಡೆಯೋ ಸುಖ ಅಲ್ಲ, ಅಪೇಕ್ಷೆ ಇಲ್ಲವದೇ ದೊಡ್ಡ ಸುಖ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಸುಖ ಇಲ್ಲವೇ ಇಲ್ಲ. ಕಾಮೈರನಾಲಬ್ಧ ಧಿಯೋ ಜುಷೋ ಮೇ ತೈರ್ನೈರ್ಯಪೇಕ್ಷಂ ಹಿ ವಿದು ಸುಖಂ ಮಮ. ಅಕಿಂಚನಾನಾಂ ಹಿ ಧನಂ ಶಿಲೋಂಛನಂ ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯಃ ಕಥಂ ವಿಗರ್ಹ್ಯಂತು ಕರೋಮ್ಯಧೀಶ್ವರಾಃ ಪೌರೋಧ ಸಂಹೃಷ್ಯತಿ ಏನ ದುರ್ಮತಿಃ. ಶುಕ್ರಾಚಾರ್ಯ ಹೇಳೋ ಮಾತಿದು. ಅವರೆಲ್ಲ ಬಂದು ಕೇಳ್ತಾರೆ. ಇದು ಗುರು ಬೃಹಸ್ಪತ್ಯಾಚಾರ್ಯರು ಬೇಜಾರು ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಬ್ರಹ್ಮದೇವರು ಹೇಳಿದ್ದಾರೆ ಒಬ್ಬ ಗುರುಗಳು ಅಂತ ಇರಬೇಕು, ಮಾಡಿಕೊಡಿ ಅಂತೇಳಿ. ನಾವು ಪುರೋಹಿತರಾಗಬೇಕು ಅಂತ ಕೇಳಿದಾಗ ಹೇಳ್ತಾರೆ, ಅಯ್ಯೋ ನಾವು ಪುರೋಹಿತ ಮಾಡೋದಿಲ್ಲಪ್ಪ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಹೇಳ್ತಾರೆ, ಅಕಿಂಚನಾನಾಂ ಹಿ ಧನಂ ಶಿಲೋಂಛನಂ. ನಾವು ದುಡ್ಡು ಕಾಸ್ಕೋರೋ ಕೆಲಸ ಮಾಡಬಾರ್ದು. ನಮಗೆ ಕರ್ತವ್ಯ ಮುಖ್ಯನೇ ಹೊರತು ಫಲ ಮುಖ್ಯ ಅಲ್ಲ. ಸತೇನ ನಿರ್ವರ್ತಿತ ಸಾಧು ಸತ್. ಏನೇ ಕೆಲಸ ಮಾಡಿದರೂ ಕೂಡ ಕರ್ತವ್ಯ ಬುದ್ಧಿಯಿಂದ ಮಾಡ್ತಾನೆ ಹೊರತು ಪ್ರತಿಫಲದ ಅಪೇಕ್ಷೆಯಿಂದ ಮಾಡೋದಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಕಥಂ ವಿಗರ್ಹ್ಯಂತು ಕರೋಮ್ಯ ಅಧೀಶ್ವರಾಃ. ಪುರೋಹಿತರಾಗಿ ಅಂತ ಕೇಳ್ತೀಯ, ಪುರೋಹಿತ ಅಂದರೂ ಒಂದೇ, ಪೌರೋಹಿತ್ಯ ಅಂದರೂ ಒಂದೇ. ಹೃಷ್ಯತಿ ಏನ ದುರ್ಮತಿ. ಯಾರೋ ತಿಳುವಳಿಕೆ ಇಲ್ಲದವ್ರು ಎಂಜಾಯ್ ಮಾಡ್ಬೋದು, ನಾನು ಕರೆದುಬಿಟ್ರು ಅಂತೇಳಿ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅದು ರಿಸ್ಕ್ ಇದೆ ಅದರೊಳಗೆ. ಇವತ್ತು ಡ್ರೈವ್ ಮಾಡೋಣ ಅಂತ ಕೇಳಿದ್ರೆ ನೀನು ಸಾಯಿರಿ ಅಂತ ಅರ್ಥ ಆಗುತ್ತೆ ಅಷ್ಟೇ. ಡ್ರೈವಿಂಗ್ ಕೊಟ್ಬಿಟ್ರೆ ಸೂಯಿಸೈಡಲ್ಲ. ಅದಕ್ಕೋಸ್ಕರ ತಿಳಿದೇ ಎರಡಿದೆ. ಒಂದು ತಿಳಿದೇ ಮಾಡೋದು, ಅರ್ಹರು ಅಲ್ದವ್ರ ಕೈಯಲ್ಲಿ ಮಾಡಿಸೋದು. ಎರಡು ದೊಡ್ಡ ಅಪರಾಧಗಳು ಅಂತ ಕರೀತಾರೆ. ಅಯಾಜ್ಯ ಯಾಜನ ಅಂತ ಹೆಸರು. ಹಾಗೆ ಮಾಡಿಸ್ಬಾರ್ದು. ಮತ್ತು 190 ಪಾಲು ನಡೆಯೋದೆಲ್ಲ ಏನದು ಅಯಾಜ್ಯ ಯಾಜನ. ಅವ್ನು ABCD ಗೊತ್ತಿಲ್ಲ ಅವನ ಬಗ್ಗೆ, ಮಾಡಿಸೋದು. ಅವ್ನು ಎಲ್ಲೋ ತಿಂದು ಕೂತ್ಬಿಟ್ಟಿದ್ದಾರೆ, ನಾಳೆ ಬಂದುಬಿಟ್ಟು. ಆ ಪಾಪ ಇವನಿಗೂ ಬರೋದು. ಟೆಸ್ಟ್ ಮಾಡಬೇಕು. ಡಾಕ್ಟ್ರ್ ಹೇಳ್ತಾರೆ ಬರ್ಬೇಕಾದ್ರೆ ಉಪವಾಸ ಬರಬೇಕು, ಶಸ್ತ್ರಚಿಕಿತ್ಸೆಗೆ ಉಪವಾಸ ಬರಬೇಕು ಅಂತ. ಹೊಟ್ಟೆ ತಿನ್ಕೊಳ್ಳೋದು ಇವತ್ತು ಆಪ್ರೇಷನ್ ಕ್ಯಾನ್ಸಲ್ ಆಮೇಲೆ ಮಾಡಿಸಲಾಗುತ್ತೆ. ಪ್ರಾಬ್ಲಮ್ ಏನಂದರೆ ಆಮೇಲೆ ಕ್ಲಿಯರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಆಪ್ರೇಷನ್ ಆದಮೇಲೆ. ಇದು ಬಿಟ್ಟರೆ ಆರಾಮಾಗಿರ್ಬೋದು.
ಅದೇ ಹೌದು, ಎಲ್ಲ ಒಂದೇ. ಅದು ನಿಹಿ ಉಪಸರ್ಗ, ಇದು ನಾ ಉಪಸರ್ಗ, ಅದು ಆಯೇ ಕನ್ವರ್ಟ್ ಆಗ್ತದೆ. ಮಾಗಾರ ದಾರಾತ್ಮಜ ದೇಹ ಬಂಧುಷು ಸಂಗೋ ಯದಿ ಸ್ಯಾದ್ ಭಗವತ್ಪ್ರಿಯೇಷು ನಃ ಯಶ್ಚ ಯಃ ಗ್ರಾಮ ಪ್ರಾಣವೃತ್ಯ ಪರಿತುಷ್ಟ ಆಪ್ತವಾನ್ ಸಿದ್ಧತ್ಯ ದೂರಾನ್ನ ತಥೇಂದ್ರಿಯ ಪ್ರಿಯ. ಮಾಗಾರ ದಾರ ಆತ್ಮ ಯಾವುದು ಸಂಪತ್ತು, ಆಮೇಲೆ ಮನೆ, ಪತ್ನಿ, ಸ್ವಜನರು, ದೇಹ, ಬಂಧು ಇದೆ, ಇವೆಲ್ಲ ಕೂಡ ಸಂಗೋ ಯದಿ ಸ್ಯಾದ್ ಭಗವತ್ಪ್ರಿಯೇಶ್ವರ, ಭಗವತ್ಪ್ರಿಯರಾಗಿದ್ದರೆ ನಮಗೆ ಭಾರಿ ಖುಷಿ. ಅದು ಯಹ ಪ್ರಾಣವೃತ್ಯ ಪರಿತುಷ್ಟ ಆತ್ಮವಾನ್, ಬಿಡೋದಕ್ಕೆಲ್ಲ ಪ್ರತಿಫಲದ ಅಪೇಕ್ಷೆ ಇಲ್ಲ ಅವರಿಗೆ, ಬದುಕಿಗೆ ಎಷ್ಟು ಬೇಕೋ ಅಷ್ಟೇ, ಯಾವುದು ಹೆಚ್ಚಬೇಕಿಲ್ಲ. ಆತ್ಮವಾನ್ ಸಿದ್ಧತ್ಯ ದೂರಾನ್ನ ತಥೇಂದ್ರಿಯ, ಅವ್ರು ಬೇಗ ಸಿದ್ಧಪುರುಷನಾಗ್ತಾರೆ, ಅಪರೋಕ್ಷ ಜ್ಞಾನಿ ಆಗ್ತಾರೆ. ಯಾರು ಏನೋ ಅದು ಬೇಕಿದು ಬೇಕು ಅಂತಿದ್ರೆ ಎಂದೋ ಒಂದು ಬರೆಯೋಕ್ಕೆ ಸಾಧ್ಯ ಇಲ್ಲ. ಪರೀಕ್ಷೆ ಇಟ್ಕೊಂಡು ನಾಳೆ ನನಗೆ ಇದು ಮಾಡಿ ಹಾಕಿದ್ರೆ ಕುತ್ಕೊಂಡ್ಬಿಟ್ರೆ ಆ ಸ್ವೀಟ್ ಬೇಕು ವಿಷಯ ಬೇಕು ಪಾಸಾಗಿ ಗಿರಾಕಿಲ್ಲ ಅವನು ಅಲ್ಲ, ಶಿವರೇ ಬೈತಾರೆ ಪರೀಕ್ಷೆ ಅಲ್ಲ ತಿನ್ಬೇಡ ಆಮೇಲೆ ತಿನ್ಬೇಕಂತೇಳಿ. ಆ ರೀತಿ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ನಿಜವಾಗ್ಲೂ ಹೇಗೆ ಓದಿದ್ದಾರೆ ಅಂತ ಹೇಳಿಬಿಟ್ಟು. ಇದೆಲ್ಲ ಲೇಖಿಂಗಿರೋ ಮನುಷ್ಯ ಅಪರೋಕ್ಷ ಜ್ಞಾನಿ ಆಗ್ತಾನ? ಸಾಧ್ಯ ಇಲ್ಲ. ವಿಷಯತೃಷೋ ನರ ನರಪಶವೋಯ ಉಪಾಸತೆ ವಿಭೂತಿರ್ನ ಪರಂ ತ್ವಾಂ ದೇಶ. ಅದೇ ತಾನೆ ಅಲ್ಲಿ ಹಿಂದಿದ್ದೆ. ಸಚಿಂತಯನ್ ಜಕ್ಷರಮೇಕದಂಭಸಿ ಉಪಾಶೃಣೋತ್ ನಿಗದಿ ವಿಗದಿತಂ ವಚೋ ವಿಭು ಸ್ಪರ್ಶೇಷು ಯಷೋಡಶಬೇಕವಿಂಶಂ ನಿಷ್ಕಿಂಚನಾನಾಂ ನೃಪ ಯದ್ಧನಂ ವಿದುಹು. ಇದೇನು ಆಯ್ತು, ಈಗ ಬ್ರಹ್ಮದೇವರಿಗೆ ಹೇಳಿದರು ತಪಸ್ ಮಾಡಿ ಅಂತೇಳಿ, ತಪಸ್ ಮಾಡಿದರು ಅಂತ ಹೇಳ್ತಾರೆ. ಅವ್ರು ಏನು ಹೇಳಿದ್ರು ಮಾಡಲಿಕ್ಕೆ ಅಂದರೆ ಸ್ಪರ್ಶೇಷು ಯಷೋಡಶಬೇಕವಿಂಶಂ, ಸ್ಪರ್ಶಾಕ್ಷರಗಳು ಅಂದ್ರೆ ಕಾದಯೋ ಬಾಂತಾಹ, ಕಾಕಾಗಾಯದ ಶುರು ಮಾಡಿಬಿಟ್ಟು ಪಾಪ ಅವರಿಗೆ 25 ಅಕ್ಷರಗಳನ್ನು ಏನಂತ ಕರೀತಾರೆ? ಸ್ಪರ್ಶಾಕ್ಷರಗಳು ಅಂತ ಕರೀತಾರೆ. ಗೊತ್ತಾಯ್ತಾ? ಇದರಲ್ಲಿ 16ನೇದು ತ, 21ನೇದು ಪ, ತಪ ತಪ ಅಂತ ಹೇಳಿದರು. ಬ್ರಹ್ಮದೇವರು ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಸ್ಪರ್ಶೇಷು ಯಷೋಡಶಮೇಕವಿಂಶಂ ನಿಷ್ಕಿಂಚನಾನಾಂ ನೃಪ ಯದ್ಧನಂ ವಿದುಹು. ತಪಸ್ಸು ಅಂದ್ರೆ ಅದನ್ನು ಮಾಡಬೇಕು. ಆಮೇಲೆ ವಿಷಯತೃಪೋ ನರಪಶವೋಯ ಉಪಾಸತೆ ವಿಭೂತಿರ್ನ ಪರಂ ತ್ವಾಂ ತೇಷಾಮಾಶಿಷ ಈಶ ತದನು ವಿನಶ್ಯಂತಿ ಯಥಾ ರಾಜಕುಲಂ. ವಿಷಯತೃಪಃ ನರಪಶವಃ ಯಹ ಉಪಾಸತೆ ವಿಭೂತಿ ನ ಪರಂ ತತ್ತು. ದೇವರ ವಿಭೂತಿ ರೂಪ ಚಿಂತನೆ ಮಾಡೋದು ಬಿಟ್ಟುಬಿಟ್ಟು ಏನು ಮಾಡ್ತಾರೆ ಅವರೀಗ? ವಿಷಯತೃಪಃ, ಎಂಜಾಯ್ಮೆಂಟ್ ಅಂದರೆ ಇವತ್ತು ಜನಕ್ಕೆ ಅದೇ ಕಾಡು, ಸಿಕ್ಕಲ್ಲಿ ತಿನ್ನಬೇಕು, ಭಾರಿ ಖುಷಿ ಪಟ್ಕೊಂಡಿದ್ದಾರೆ ಅಂತ ಕರೀತಾರೆ. ತಪ್ಪದು. ಸಿಕ್ಕಲ್ಲಿ ತಿನ್ಬೇಕಂತ ಯಾರು ಹೇಳಿದರು ಫಸ್ಟ್ ನಿಮಗೆ? ಪೆಟ್ರೋಲ್ ಬಂಕ್ ಬಂದಾಗೆಲ್ಲ ಪೆಟ್ರೋಲ್ ಹಾಕ್ಸಿದ್ರೆ ಗತಿ ಏನವರಿಗೆ? ನೆಸ್ಸಿಟಿ ಇರಬೇಕೋ ಬೇಡವೋ? ಹಾಗಿದ್ದೆ ಅವರಿಂದ ಏನು ಸಾಧನೆ ಮಾಡೋಕ್ಕೆ ಬರೋದು. ಹಸು ಅಂದರೆ ಪ್ರಾಣ, ಇಂದ್ರಿಯಗಳು, ಅಷ್ಟೇ ಮಾಡಿದ್ರೆ ಉಪಯೋಗ ಇಲ್ಲ. ವಿಭೂತಿರ್ನ ಪರಂ ತ್ವಾಂ ತೇಷಾಮಾಶಿ. ಹಿಂದೆಲ್ಲ ಕೊನೆಗೆ ಊಟ ಮಾಡೋರು ಏನು ಮಾಡ್ತಿದ್ರು? ಮನೆ ಯಜಮಾನಿ ಕೊನೆ ಊಟನೇ ಮೊದಲೆಲ್ಲ. ಆದರೂ ಕೂಡ ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಅಕಸ್ಮಾತ್ ಯಾರೋ ಊಟಕ್ಕೆ ಬಂದುಬಿಟ್ರೆ, ಈಗ ಅಕಸ್ಮಾತ್ ಅವ್ರು ಇಲ್ಲ ಅಂತ ಆಗಬಾರ್ದು ಅಂಥೇಳಿ ಸಪರೇಟ್ ಇಟ್ಟುಬಿಟ್ಟು ಆಮೇಲೆ ಕೊಡ್ತಿದ್ದ ಜೊತೆಗೆ. ತಾವು ಬಿಟ್ಟೆ ಅದೇ ಇಟ್ಕೊಂಡ್ಬಿಟ್ಟಾದ್ರೆ ಎಜ್ಜಲಾಗುತ್ತೆ, ಹಾಕಾಗಿಲ್ಲ, ಶೇಷವನ್ನು ಕೊಡಬಾರ್ದು. ಇಷ್ಟಾದರೆ ಯಾವ ಹಳ್ಳಿಗಳಲ್ಲಿ ಅದು ಬರೋ ಚಾನ್ಸೇ ಇಲ್ಲ ಸಾಮಾನ್ಯ. ಅಕಸ್ಮಾತ್ ಬಂದರೆ ಇಷ್ಟರ ಮಟ್ಟಿಗೆ ಅವ್ರು ಎಚ್ಚರ. ಅಕಸ್ಮಾತ್ ಬಂದುಬಿಟ್ರೆ ಇಲ್ಲ ಅಂತ ಆಗಬಾರ್ದು. ಈ ಕರೆಂಟಲ್ಲಿ ಅಕಸ್ಮಾತ್ ಇದ್ದುಬಿಟ್ರೆ ಅಂತ ಯೋಚನೆ ಮಾಡೋದಿಲ್ಲ, ದಿವಸ ಬಿಡ್ತೀವಿ. ಅಕಸ್ಮಾತ್ ಅಲ್ಲ, ಅಕಸ್ಮಾತ್ ಇದ್ದರೆ ಪ್ರಾಣ ಹೋಗೋದು. ಅಂದರೆ ಈ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿತ್ತು ಅವರಲ್ಲಿ. ಇವ್ರು ಹಾಗಲ್ಲ, ಅವ್ರು ಬಂದುಬಿಟ್ಟು ಬಾಗಿಲು ಹಾಕೊಂಡು ಊಟ ಮಾಡಿ ಬಂದ್ಬಿಡ್ಬೋದು, ಬದ್ದೇ ಇದೆ ಅಂತ ಹೇಳಿ ಬಂದುಬಿಡ್ತಾರೆ. ಅದಲ್ಲ. ಅಂದರೆ ಬದುಕಿನ ಅರ್ಥನೇ ಇಲ್ಲ. ನಾವು ಎಂಜಾಯ್ ಮಾಡಬೇಕು, ಅದು ಬದುಕಲ್ಲ. ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ಟ್ರಾಫಿಕ್ ರೂಲ್ಸ್ ಏನೀಗ? ಇನ್ನೊಬ್ಬ ಟ್ರಾಫಿಕ್ ಅಫೆಕ್ಟ್ ಮಾಡಬಾರ್ದು, ಅದು ಟ್ರಾಫಿಕ್ ಮೇನ್ ರೂಲ್ಸ್. ಅದು ನೀನು ಕೆಟ್ಟು ನಿಂತ್ಕೊಂಡು ನಿಂತ್ಕೊ, ಮಧ್ಯದಲ್ಲಿ ಕೂತ್ಕೊಂಡ್ಬಿಡ್ಬೇಡ. ಮತ್ತೆ ಪಾರ್ಕಿಂಗ್ ಎಲ್ಲ ಗೊತ್ತಿರಬೇಕು ಅವ್ರಿಗೆ. ಅದು ಲೈಫ್. ಅದು ದೇಹ ನಮ್ಮ ವೆಹಿಕಲ್ ಅಷ್ಟೇ. ಅದು ಯಾರು ನೋಡ್ಕೋಬೇಕು ಅಂತ ತಿಳ್ಕೊಳ್ಳೋದಕ್ಕೆ ತಿಳಿದ ಹೋದರೆ ಲೈಸೆನ್ಸ್ ಕೊಟ್ಟು ಉಪಯೋಗ ಇಲ್ಲ. ತೇಷಾಮಾಶಿಷ ಈಶ ತದನು ವಿನಶ್ಯಂತಿ ಯಥಾ ರಾಜಕುಲಂ. ರಾಜರು ಶತ್ರುಗಳಿಂದ ಹೇಗೆ ಹಾಳಾಗ್ತಾರೋ ಹಾಗೆ, ವಿಷಯಾಸಕ್ತನಾದ ರಾಜ ಹೇಗೆ ಹಾಳಾಗ್ತಾನೋ ಹಾಗೆ ಈ ವಿಷಯಾಸಕ್ತರಾದ ಜನ ಹಾಳಾಗ್ತಾರಾದ್ದರಿಂದ ಎಂದೂ ಕೂಡ ವಿಷಯ ಸುಖಗಳ ಬಗ್ಗೆ ಏನು ಮಾಡಿಕೊಡೋದು? ಗಮನವನ್ನು ಕೊಡೋದಕ್ಕೆ ಹೋಗಬಾರದು. ಒಬ್ಬತ್ತು ಸಿದ್ಧಾಂತ. ವರಾನ್ವಿತೋ ವರಾನ್ ವಿಭೋ ತದ್ವರದೇಶ್ವರಾತ್ ಬುಧಃ ಕಥಂ ವೃಣೀತೆ ಗುಣವಿಕ್ರಿಯಾತ್ಮನಾಂ ಯೇ ನಾರಕಾಣಾಮಪಿ ಸಂತಿ ದೇಹಿನಾಂ
ತಾನೀಶ ಕೈವಲ್ಯ ಪತೇರ್ವೃಣೀತಕಃ. ಎಷ್ಟು ಒಂದೊಂದು ಮಾತುಗಳು ಆ ನಿಜವಾದ ಭಾಗವತ ಅಮೃತ ಅಂದರೆ ಅಮೃತಾನೆ. ಅವ್ರು ಹೇಳ್ತಾರೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ತಾರಲ್ಲ ಹೊಟ್ಟೆ ಹಿಟ್ಟಿಗೆ, ನರಕದೆಲ್ಲರಿಗೂ ಕೊಡ್ತಾರೆ, ಅದನ್ನೇನು ಕೇಳೋದು ಅಂತ ಹೇಳ್ತಾರೆ. ಇವತ್ತು ಊಟ ಖೈದಿಗಳಿಗೂ ಕೊಡ್ತಾರೋ ಇಲ್ಲ, ಅಂದರೆ ನರಕದಲ್ಲಿ ಊಟ ಇಲ್ಲ ಯೋಚನೆ ಹೇಳಿ ಊಟ ಇದೆ ಅಂತ ಹೇಳ್ತಾರೆ. ಆದರೆ ನರಕಕ್ಕೆ ಹೋಗಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಅಂದರೆ ಊಟ ತಿಂಡಿ ಎಲ್ಲ ಏನೋ ಅಂತ ಕೇಳಿದರೆ ನರಕದಲ್ಲೂ ಸಿಗ್ತಕ್ಕಂಥವುಗಳು, ಅದನ್ನು ದೇವರಲ್ಲಿ ಕೇಳೋದ ಹೋಗ್ಬಿಟ್ಟು ಯಾರು ನೀನು ಮುಕ್ತಿ ಕೊಡೋ ಸ್ವಾಮಿ ಅಂತ, ಮುಕ್ತಿ ಕೆಲಸ ಕೊಡೋಣ ಅಂತ ಹೋಗ್ಬಿಟ್ಟು ಡಸ್ಟ್ಬಿನ್ ಕೇಳಿದಾಗುತ್ತೆ, ಅದನ್ನೇ ಕೇಳ್ತೀರಿ ಅಂತ ಹೇಳ್ತಾರೆ. ಒಂದೊಂದು ಪದದಲ್ಲೂ ಕೂಡ ಮಾಫಲೇಶು ಕದ ವ್ಯಾಖ್ಯಾನ ಇವೆಲ್ಲ ಕೂಡ ಯಾಕೆ ಕೇಳಬಾರ್ದು, ಯೂಸ್ಲೆಸ್, ಅದಕ್ಕೆ ಕೇಳಬೇಡ ಅಂತ ಹೇಳ್ತಾ. ಯೂಸ್ಲೆಸ್ ವಿಷಯ ಯಾರು ಕೇಳ್ತಾರ? ಮಾಂ ಪ್ರಾಪ್ಯ ಮಾನಿನ್ಯಪವರ್ಗ ಸಂಪದಂ ವಾಂಛಂತಿ, ಅದಕ್ಕೆ ಹೇಳ್ತಾರೆ ಕೈವಲ್ಯಪತೇ ವೃಣೀತಕ. ಕೈವಲ್ಯಪತಿ ಪರಮಾತ್ಮ, ಅವನದು ಇವನ್ನೆಲ್ಲ ಕೇಳೋದ ಅಂತ ಹೇಳ್ತಾರೆ. ನೀವು ಯಾರೋ ಕೆಲಸ ಕೊಡ್ತಾರೆ ಹೋಗುತ್ತೆ, ಹೋದ ಊಟ ಮಾಡಿಕೆ ಬಂದುಬಿಟ್ರೆ ಕೇಳಿದೆ ಹೇಗೆ ಊಟ ಆಯ್ತು ಹೋದ್ಬಿಟ್ಟು ಹೊಡೆದು ಬಿಡ್ತಾರೆ, ಬುದ್ಧಿ ಬರಲ್ಲ, ಬುದ್ಧಿ ಇಲ್ಲದ್ರಿಗೆ ಹಾಗೆ ಕೇಳ್ತಾರೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಸಾ ಮಾಂ ಪ್ರಾಪ್ಯ ಮಾನಿನ್ಯಪವರ್ಗ ಸಂಪದಂ ವಾಂಛಂತಿಯೇ ಸಂಪದ ಏವ ತತ್ಪತಿಂ ತೇ ಮಂದಭಾಗ್ಯ ನಿರಯೇಪಿ ತೇಷ್ಯುಷು ಮಾತ್ರಾತ್ಮಕತ್ವ ನಿರಯೇ ಸುಸಂಗಮ. ಮತ್ತು ಅದನ್ನು ಇನ್ನೊಂದು ರೀತಿ ಹೇಳ್ತಾರೆ, ನಾನು ಎದುರು ನಿಂತ್ಕೊಂಡು ಏನು ಬೇಕು ಅಂತ ಕೇಳಿದರೆ ಅದು ಯಾವುದೋ ಬೇಕು ಅಂತ ಏನು ಮಾಡಬೇಕು ಇದಕ್ಕೆ, ಅದು ಏನು ಹೇಳಬೇಕು ಅವ್ರನ್ನ ಮಂದಭಾಗ್ಯರು. ಸೊ ಮಾಫಲೇಶಕ್ಕೆ ಎಲ್ಲ ವ್ಯಾಖ್ಯಾನ ಇದೆ, ಆ ಒಂದು ಶ್ಲೋಕಕ್ಕೆ ಇವಿಷ್ಟು ವ್ಯಾಖ್ಯಾನ, ಯಾತಕ್ಕೆ ಕೇಳೋದಿಲ್ಲ ಅವರು. ಅದೆಲ್ಲ ಸಾರ, ಗೀತಾ ಸಾರ ಆದ್ದರಿಂದ ಅಷ್ಟು ಹೇಳ್ಬಿಟ್ಟು ಸೂತ್ರ ಅದು ರೀಸನ್ನೆಲ್ಲ ಕೊಡ್ತಾ ಬರ್ತಾರೆ. ಆದ್ದರಿಂದ ನಾವು ಕೇಳೋದಲ್ಲ, ಕಂಡ ಮೇಲೆ ಬೇರೆ ಕೇಳೋದ, ದೇವ್ರನ್ನ ಕಂಡಾಗ ಇವರೆಲ್ಲ ಮಾಡಿದ್ದೇನು, ಇವರೆಲ್ಲ ಕೂಡ ದುಷ್ಟರೆಲ್ಲ ಕೂಡ ಮಿಸ್ಯೂಸ್ ಮಾಡ್ಕೊಬಿಡು, ಒಳ್ಳೆ ಚಾನ್ಸ್ ಅದು ಅಂತ. ಅವ್ರು ಫಸ್ಟ್ ಅವ್ರ ಗೈಡೆನ್ಸ್ ಕೇಳಬೇಕು, ಅದೇ ಫಸ್ಟ್ ಏನು ಕೇಳಿ ನೀವೇ ಹೇಳಿ ಅಂತ ಹೇಳಿ, ಅದು ಬೆಸ್ಟ್ ಆಗಿಬಿಡತ್ತೆ. ಗೊತ್ತಿಲ್ಲದೆ ಹೋದಾಗ ಏನು ಮಾಡಬೇಕಾಗ ಅದನ್ನು ಮಾಡಲೇ ಇಲ್ಲ, ಅವರು ತಾವೇ ಡಿಸೈಡ್ ಮಾಡ್ಕೊಂಡ್ಬಿಟ್ರಿ ಹೀಗೆ ಮಾಡಬೇಕು ಅಂತೇಳಿ, ತಪ್ಪದು. ಅದಕ್ಕೆ ಹೇಳ್ತಾರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ ಪ್ರಶ್ನೆ ಉತ್ತರ ಕೊಡಬೇಕು ಹೊರತು ತೋಚಿದ್ದಕ್ಕೆಲ್ಲ ಉತ್ತರ ಕೊಡಬಾರ್ದು. ಉತ್ತರ ಗೊತ್ತಿರೋದು ಉಪಯೋಗ ಇಲ್ಲ, ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಹಾಗೆ ಮಾಂ ಪ್ರಾಪ್ಯ ಮಾನಿನ್ ಅಪವರ್ಗ ಸಂಪದಂ ವಾಂಛಂತಿಯೇ, ಅಪವರ್ಗ ಸಂಪದನ್ನು ಕೇಳಲಿಲ್ಲ ನಾ, ಆದರೆ ಸಂಪದಯೇವ ಸತ್ಪತಿ, ನಾನು ಸತ್ಪತಿ, ನನ್ನನ್ನು ಬರೀ ಸಂಪತ್ತು ಕೇಳ್ತಾರಲ್ಲ. ತೇ ಭಾಗ್ಯಾ ನಿರಯೇಪಿ ಯೇಷ್ಯು, ಏನಕ್ಕೆ ಮಾತ್ರಾತ್ಮಕತ್ವ ನಿರಯೇ ಸುಸಂಗಮ, ನರಕದಲ್ಲೂ ಸಿಗ್ಬೋದಾದ ವಸ್ತುವನ್ನು ಕೇಳ್ತಾರೆ ಅಂತ ಹೇಳಿದರೆ ಇದು ನಮ್ಮಲ್ಲೇ ಪದ್ಧತಿ ಇದೆ. ಇಲ್ಲೇ ಸಿಗೋದನ್ನು ದೂರಕ್ಕೆ ತಂದುಕೊಟ್ಬಿಟ್ರೆ ಇಲ್ಲೇ ಸಾವು ಸಿಗುತ್ತೆ ಹೋಗಿ, ಅದು ಕಾಸ್ಟ್ಲಿ ಬೇರೆ ತಂದಿದ್ದಾರೆ, ಜೊತೆಗೆ ಕಾಸ್ಟ್ಲಿ ತಂದಿದ್ದಾರೆ, ಇಲ್ಲಿ ಸಿಗೋದು ಬಿಸಾಕಿಬಿಡ್ತಾರೆ. ಈ ಕಾನ್ಸೆಪ್ಟ್ ನಮಗೆ ಗೊತ್ತಿದೆಯೋ ಇಲ್ಲೋ, ಅದೇ ಎಲ್ಲ ಬಿಟ್ಟೋಗೋ ಪದಾರ್ಥ ತೊಗೊಂಡೋಗೋದಾ, ಯಾರನ್ನು ಏನು ಕೇಳಬೇಕು, ಅದೊಂದು ದೊಡ್ಡ ಮಾತು, ಆ ಜ್ಞಾನ ಇರಬೇಕು. ಮಾಂ ಪ್ರಾಪ್ಯ, ಅದಕ್ಕೆ ಇಟ್ಕೊಂಡು ಸುವರಸಧೇನು ಮನೆಯೊಳಗಿರಲು ಗೋಮಯ ಬಯಸು ಬಂದದಲ್ಲಿ, ಕಾಮಧೇನು ಕೇಳಿದ್ದನ್ನು ಕೊಡುತ್ತೆ, ಗೋಮಯ ಎಲ್ಲ ಗೋಧೇನು ಕೊಡುತ್ತೆ. ಗೋಮಯ ಕೇಳೋದಲ್ಲ, ಅದನ್ನು ಕೇಳಬೇಕು. ಅದು ಹರಿದಾಸ ದೃಷ್ಟಾಂತ ಅದು. ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ, ಇವೆಲ್ಲ ಉಪಯೋಗ ಮಾಡಿಕೊಂಡೆ ಅವ್ರು ನಮಗೆ ಅರ್ಥ ಆಗೋದನ್ನು ತೊಗೊಂಡು, ಬೆಲೆಗೆ ಅರ್ಥ ಆಗದಿದ್ದವ್ರಿಗೆ ಅದು ಅರ್ಥ ಆಗಬೇಕು. ಯಾಕೆಂದರೆ ಸಗಣಿ ಕೇಳ್ತಾರ, ಸಗಣಿ ಎಲ್ಲ ಕಡೆ ಪ್ರತಿಯೊಬ್ಬ ಗೋವು ಕೊಡುತ್ತೋ, ಬೇಡ ಅಂದ್ರೆ ಬಿಟ್ಟು ಹೋಗುತ್ತೆ ಆ ಕಡೆ. ಅದು ಯಾವುದನ್ನು ಕಷ್ಟಪಟ್ಟು ತೊಗೋಬೇಕು ಅದನ್ನು ಕೇಳಬೇಕು. ಸುಸಂಗಮಃ ನೂನಂ ವಿಮುಷ್ಟಮತಯ ತವ ಮಾಯಯಾಯಿತೆ ಯೇ ತ್ವಾಂ ಭವಾಪ್ಯಯ ವಿಮೋಕ್ಷಣ ಮಂತ್ಯಹೇತೋ ಅರ್ಚಂತಿ ಕಲ್ಪಕತರುಂ ಗುಣಪೋಪಭೋಗ್ಯಂ ಇಚ್ಛಂತಿ ಯಸ್ಪರ್ಶಜಂ ನಿರಯೇಪಿ ನೃಣಾಂ. ಮತ್ತೆ ಅದನ್ನು ಇನ್ನೊಂದು ರೀತಿ ಹೇಳ್ತಾರೆ, ಇವರೆಲ್ಲ ಯಾರಿವರು? ವಿಷಮದೃಷ್ಟಯ ವಿಮುಷ್ಟದೃಷ್ಟಯ, ಅವ್ರಿಗೆ ಕಣ್ಣೇ ಹೋಗಿ ಕಣ್ಣು ಕಾಣದವರು ಅವರಲ್ಲ, ಕುರುಡ್ರು. ಯಾಕೆ ನಿನ್ನ ಮಾಯೆ ಇದು, ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಭವಾಪ್ಯಯ ವಿಮೋಕ್ಷಣ ಮನ್ಯ ಹೇತೋ, ಭವಾಪ್ಯಯ ವಿಮೋಕ್ಷಣ ಪರಮಾತ್ಮ ಅನ್ಯ ಹೇತುಗೋಸ್ಕರ ಆತನನ್ನು ಅತ್ಯಂತ ಅದೇ ಆಚಾರ್ಯ ಮಾತ್ರ ಯಥಾ ಪದ್ಮರಾಗಸ್ಯ ತಂಡುಲ ಮುಷ್ಟಿ, ಪದ್ಮರಾಗ ಮಡಿ ಇಟ್ಕೊಂಡು ಕೋಟ್ಯಂತ ರೂಪಾಯಿ ಬೆಲೆ, ಅದಕ್ಕೆ ಒಂದು ಹಿಡಿ ಅಕ್ಕಿ ಕೊಟ್ಟರೆ ಕೊಟ್ಬಿಟ್ಟ, ಅಷ್ಟು ಬೆಲೆನ ಅದಕ್ಕೆ. ಮಕ್ಕಳು ಹಾಗೆ ಮಾಡ್ತಾರೆ, ಅವ್ರು ಚಾಕ್ಲೇಟ್ ಕೊಟ್ಟರೆ ಬೇಕಾದ್ರೆ ಸಲ ಬಿಚ್ಕೊಟ್ಬಿಡ್ತಾರೆ, ಬೇಕಾದ್ರೆ ಆ ಥರ ಬಾಲಿಶ ಬುದ್ಧಿಗಳು ಇರ್ಕೊಡೋದು ಹಾಗೆಲ್ಲ. ಅರ್ಚಂತಿ ಕಲ್ಪಕತರು ಕುಣಪೋಪಭೋಗ್ಯಮಿಚ್ಛಂತಿ, ಕುಣಪೋಪಭೋಗ್ಯ, ಕುಣಪಾನಿ ಶವಗಳಿಗೆ ಹಾಕೋದು ಕೆಲವೆಲ್ಲ, ಅದನ್ನು ದೇವ್ರನ್ನ ಕೇಳ್ತಾರ. ಇಚ್ಛಿಸಿ ಇವೆಲ್ಲ ಕೇಳಿದ್ರೆ ನಿಜವಾದ ವೈರಾಗ್ಯ ಬರುತ್ತೆ. ನಮಗೇನು ಗೊತ್ತಿರೋದಿಲ್ಲ, ಎಲ್ಲ ಹೇಳಬೇಕಾದ್ರೆ ಹೇಳಿದಾಗ ಅರ್ಥ ಆಗುತ್ತೆ. ಹೇಳೋ ವ್ಯವಸ್ಥೆಗೆ ಇದು ಮಾಡಿದ್ದಾರೆ ಇದಿಷ್ಟು ಕೂಡ. ನಿರಯೇಪಿರು, ಇವೆಲ್ಲ ನಿರಯದಲ್ಲೂ ಸಿಗ್ತಕ್ಕಂಥವುಗಳು, ಕೇಳೋದ್ರಲ್ಲಿ ನರಕದಲ್ಲೂ ಸಿಗ್ತಕ್ಕಂಥ ಪದ ಇಲ್ಲಿ ಕೇಳ್ತಾರ, ಎಷ್ಟು ದಡ್ಡರು.
ನಾನಾ ಹಳ್ಳಿ ಜೈಲಲ್ಲಿರೋರು ಕೂಡ ಸ್ಟ್ರೈಕ್ ಮಾಡ್ತಾರಂತೆ, ಊಟ ಕ್ವಾಲಿಟಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಥರ ಕ್ವಾಲಿಟಿ ಸರಿ ಇಲ್ಲ ಆ ಟೈಪ್. ಇದನ್ನೆಲ್ಲ ಕೆಳಗಿಲ್ಲ ಅವರು, ಊಟ ಅಷ್ಟೇ ಕೆಡಬೇಕಾದ್ರೆ ಊಟ ಗಿಲ್ಚಾರಾಗೆಲ್ಲ ಅವೆಲ್ಲ ಕೆಳಗೆ ಬರೋದಿಲ್ಲ, ಅದಕ್ಕೆ ಬಿಟ್ಟು ಹಾಕಿರೋದಲ್ಲಿ ಅಂತ ಹೇಳ್ತಾರೆ. ಕೆಲವಕ್ಕೆಲ್ಲ ದುರ್ವಾಸನೆ ಮಯ ಅಂತವೆಲ್ಲ ಕೂಡ. ಸುಖ ಇಲ್ಲಿ ಯಾಕೆ ಬನ್ನಿ ಕಳತನ ಯಾಕೆ ಮಾಡಿದೆ ಹಾಗಿದ್ರೆ ಅಂದರೆ ಯಾಕೆ ಮಾಡ್ತಾರೆ ಅವ್ನು ಇಲ್ಲಿ ಬರಬಾರ್ದು ಮತ್ತೆ ಅಂತ ಅನಿಸ್ಬೇಕು ಅವನಿಗೆ. ಎಲ್ಲ ಭೋಗ ಕೊಟ್ಟರೆ ಎಲ್ಲ ಅಲ್ಲಿಗೆ ಹೊರಗೆ ಕೊಡಿ ಹೋಗ್ಬಿಡ್ತಾರೆ ಅವೆಲ್ಲ. ಅದಕ್ಕೆ ಅಲ್ಲಿ ಏನು ಒಳ್ಳೇದು ಕೊಟ್ಟು ತಮಗೆ ದೇವ್ರ ಕಷ್ಟ ಕೊಟ್ಟ ಅನ್ನೋ ಅರ್ಥ ಏನಂದರೆ ಬೇಡ ಅಂತ ಅನಿಸ್ಬೇಕು ನಮಗೆ. ಅದನ್ನು ನಾವು ಮತ್ತೆ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅದನ್ನು. ಅಲ್ಲಿ ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ, ಕಷ್ಟ ಯಾತಕ್ಕೆ ಕೊಡು ಅಂದರೆ ನಾವು ಯಾವಾಗಲೂ ಏನಾಗಿರ್ತೇವೆ, ನಾವು ಎಚ್ಚರದಲ್ಲಿರ್ತೇವೆ, ಇಲ್ಲೋಡು ಬೆಡ್ತೀವಿ ಅಂತ ಹೇಳ್ತಾರೆ. ನನಾಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ಸಾಧಿಪತ್ಯಂ ನ ಯೋಗ ಸಿದ್ಧಿರ ಪುನರ್ಭವಂ ಮಾ ವಾಂಛಂತಿ ತತ್ಪಾದ ರಜಃ ಪ್ರಪನ್ನಾಃ. ಏನೋ ಸಣ್ಣ ಪುಟ್ಟ ಮನೆ ಸೈಟು 10x10 ಅವೆಲ್ಲ ಕೇಳೋರಲ್ಲ ಅವರು. ಅಂಥವ್ರು ಗೊತ್ತಾ, ನಾಕಪೃಷ್ಟಂ ಸ್ವರ್ಗ ಕೇಳಿದ್ರು ಬೇಡ ಅಂತ ಹೇಳ್ತಾರೆ, ಕೊಡ್ತೀನಿ ಅಂದರೆ. ಪಾರಮೇಷ್ಠ ಬ್ರಹ್ಮ ಪದವಿ ಕೊಟ್ಟರು ಹನುಮಂತ ಕೇಳಿದ ಅದೇ ತಾನೆ, ಅದು ಬೇಡ ಅಂತಾರೆ. ಸಾರ್ವ ಪದವಿ ಕೊಟ್ಟರು ಬೇಡ ಅಂತಾರೆ. ಎಂಥ ಆಧಿಪತ್ಯ ಕೊಟ್ಟರು ಬೇಡ ಅಂತ ಹೇಳ್ತಾರೆ. ಅದ್ಮೇಲೆ ನಾವು ಕೇಳೋದೆಲ್ಲ ಅದು ಸಂಬಂಧನೇ ಇಲ್ಲ, ಅವ್ರು ಅದು ಹತ್ತಿರ ಎಲ್ಲೆಲ್ಲೂ ಬರೋದಿಲ್ಲ. ಅದಕ್ಕೋಸ್ಕರ ಪ್ರಾಣ ಕಳ್ಕೊತಾರೆ. ಅದೇನು ಮಾಡಬೇಕು? ನಯೋಗ ಸಿದ್ಧಿ, ಯೋಗ ಸಿದ್ಧಿರೂ ಬೇಡ ಅಂತ ಹೇಳ್ತಾರೆ. ಅಪುನರ್ಭವಮ್ಮ ವಾಂಛಂತಿ ತತ್ಪಾದ, ಬಂದ ನಿನ್ನ ಪಾದ ಬೇಕಷ್ಟು, ಜ್ಞಾನ ನನಗೆ ಬೇಕಿಲ್ಲ. ಇದೇ ಫೈನಲ್ ಅವರಿಗೆ. ಆತ್ಯಂತಿಕಂ ವಿಗಣಯಂತೆ ಪಿತೆ ಪ್ರಸಾದಂ ಕಿಂ ಚಾನ್ಯದರ್ಪಿತ ಭಯಂ ಭುರ್ವ ಉನ್ನಯೈಸ್ತೇ. ಅವ್ರು ಎಂಥವ್ರು ಅಂದರೆ ಆತ್ಯಂತಿಕವಾದದ್ದು ಮೋಕ್ಷ ಕೊಟ್ಟರು ಬೇಡ ಅಂತ, ಇನ್ನೊಂದು ಅಲ್ಟಿಮೇಟ್ ಹೋಗಿಬಿಟ್ರೆ ನೀನು ಕೊಡ್ತೀಯ ಅಂತ ಮೋಕ್ಷ ಅಂತ ಅದೂ ನಮಗೆ ಬೇಕಾಗಿಲ್ಲ. ಕಿಮ್ಗೆ ಅನ್ಯದ ಅರ್ಪಿತ ಭಯಂ, ಪ್ರತಿಯೊಂದರಲ್ಲೂ ಭಯ ಅಟ್ಯಾಚ್, ರಿಸ್ಕ್ ಫ್ಯಾಕ್ಟರ್. ಶೇರ್ಗೆಲ್ಲ ಕೊಡಗೆ ಹಾಕಿ ಸಣ್ಣ ಅಕ್ಷರಲ್ಲಿ ಬರ್ತಿರ್ತಾರೆ, ಆ ಥರ ಪ್ರತಿಯೊಂದಕ್ಕೂ ರಿಸ್ಕ್ ಫ್ಯಾಕ್ಟರ್ ಇದೆ. ಭುವ ಉನ್ನಯೈಸ್ತೆ, ಅದರಿಂದ ನಮಗೆ ಉಪಯೋಗ ಇಲ್ಲ. ಅದು ಏಂಗ ತ್ವದಂಘ್ರಿ ಚರಣಾ ಭವತಸ್ಕಥಾಯಾ ಕೀರ್ತನ್ಯ ತೀರ್ಥ ಯಶಸಃ ಕುಶಲ ರಸಜ್ಞಾ. ಆದ್ದರಿಂದ ಇನ್ನು ಹೇಳಬೇಕಾ ಅಂಥವ್ರು ಉಳಿದವರೆಲ್ಲ ಅಂಗ ದೇವರು ಪ್ರಾರ್ಥನೆ ಮಾಡ್ತಾರೆ. ತ್ವದಂಘ್ರಿ ಶರಣಾ ಭವತಃ ಕಥಾಯಾ ಕೀರ್ತನ್ಯ ತೀರ್ಥ ಯಶಸಃ ಕುಶಲ ರಸಜ್ಞಾ. ನಿನ್ನ ಕಥೆ ರಸಜ್ಞಾ ಪಿಬತ ಭಾಗವತಂ ರಸಮಾಲಯಂ. ಇದರ ಟೇಸ್ಟ್ ಗೊತ್ತಾದವರಿಗೆ ಏನು ಇಷ್ಟಪಡೋದಿಲ್ಲ, ಬೇರೆ ಇಷ್ಟಪಡೋದಿಲ್ಲ. ಕೆಲವರಿಗೆ ಬರಿಸಿ ಎಲ್ಲ ಮಾಡ್ತಿರ್ತಾರೆ, ತಾವು ಊಟ ಕೊಡ್ಲಿಕ್ಕೆ ಹೋದರೆ ಯಾರೋ ಬಂದುಬಿಡ್ತಾರೆ. ಫಸ್ಟ್ ಬೇಜಾರು ಮಾಡ್ಕೋಬೋದು, ಅದೇ ನಂಗೆ ಒಳ್ಳೆ ಚಾನ್ಸ್ ಸಿಕ್ತು ಅಂತೇಳಿ. ಯಾಕಂದರೆ ಅವ್ನಿಗೆ ಬೇಕಾಗಿರೋದೇನು, ಸೇವೆ ಮಾಡೋದು ಬೇಕಾಗಿದೆ ಅವನಿಗೆ. ನಾವು ಊಟ ಮಾಡೋದು ಇದ್ದೇ ಇದೆ, ಬೇರೆ ಇದ್ದೇ ಇರುತ್ತೆ. ಈ ಚಾನ್ಸ್ ಮತ್ತೆ ಸಿಗುತ್ತಾ ಅಂತೇಳಿ ಎದ್ದು ಬಿಡ್ತೀವಿ. ಎಷ್ಟೋ ಇನ್ನೊಬ್ಬ ಇಲ್ಲ ನಾನೇ ಬಿಡಿಸ್ತೀನಿ ಅಂತ ಬಂದು. ಇವಾಗ ಹೀಗಿಲ್ಲ ಅವೆಲ್ಲ, ಈಗೆಲ್ಲ ಹೋಗಿದೆ. ಹಿಂದೆ ಆ ಥರ ಇರ್ತಿತ್ತು, ಕಾಂಪಿಟೇಷನ್. ಅದು ಜಗಳ ಇರ್ತದೆ, ನಾನು ಬಿಡಿಸ್ತೀನಿ ಅಂತ. ಈಗ ಬಡಿಸಿದ್ರೆ ಜಗಳ ಇರುತ್ತೆ, ಬಡಿಸೋದು ಜಗಳ ಇರುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಇದು ಮುಗಿಸ್ಬೇಕಾದ್ರಿಂದ ಬೇಗ ಇದಾಗ್ತಾಯಿ. ಇನ್ನು ಮುಗಿಯುತ್ತೆ, ಇಲ್ಲ 3-4 ದಿವಸಕ್ಕೆ ಮುಗಿದೋಗಳು.